ವಿರಾಟ್ ಮನೆ ಮುಂದೆ ಬಂದು ಇಳಿದರು ಅಕ್ಕ ತಂಗಿ ಇಬ್ಬರು. ಮೊದಲೇ ಮನೆಗೆ ಬಂದಿದ್ದ ಇಂಚರ ಆರಾಮಾಗಿ ನಡೆದರೆ, ಅಷ್ಟು ದೊಡ್ಡ ಮನೆಗೆ ಮೊದಲ ಬಾರಿ ಬಂದಿದ್ದ ಇಬ್ಬನಿ ಭಯದಲ್ಲಿ ಬರುತ್ತಿದ್ದಳು. ಇಂಚರ ಕೈ ಹಿಡಿದ ಇಬ್ಬನಿ, ಇಂಚರ, ನನಗೆ ನಿಜವಾಗಿಯೂ ಭಯ ಆಗ್ತಿದೆ ಕಣೆ, ಪ್ಲೀಸ್ ಬಾರೆ ವಾಪಸ್ ಹೋಗೋಣ. ಸುಮ್ಮನೆ ಇರೆ, ಒಳ್ಳೆ ಗೂಬೆ ಥರ ಆಡಬೇಡ, ಇಂಥದ್ದೆಲ್ಲ ನೋಡಬೇಕು, ಎಂಜಾಯ್ ಮಾಡಬೇಕು. ನೀನು ಇರು, ನಾನು ಹೋಗ್ತೀನಿ. ವಿರಾಟ್ಗೆ ಹೇಳಿ ನಿನ್ನ ಕೆಲಸದಿಂದ ತೆಗೆಯೋ ಹಾಗೆ ಮಾಡ್ತೀನಿ. ಇಂಚರ, ಬ್ಲ್ಯಾಕ್ ಮೇಲ್ ಮಾಡ್ತೀಯಾ? ಇಲ್ಲ ಡಿಯರ್, ಎಲ್ಲೋ ಡ್ರೆಸ್ನಲ್ಲಿರೋ ಎಲ್ಲೋ ಗರ್ಲ್ಗೆ ಎಲ್ಲೋ ಮೇಲ್ ಮಾಡ್ತಿದ್ದೀನಿ, ಬಾರೆ, ಏನೂ ಆಗಲ್ಲ ಅಂತ ಕೈ ಹಿಡಿದು ಒಳಗೆ ಕರೆದೊಯ್ದಳು. ಇಬ್ಬನಿ ಇಂಚರ ಇಬ್ಬರು ಬಂದಿದ್ದು ನೋಡಿದ ಸಂಧ್ಯಾ ಅವರಿಗೆ ಇವರು ಬಂದಿದ್ದು ಇಷ್ಟ ಆಗದೆ ಇದ್ದರೂ ಮನೆಗೆ ಬಂದಿದ್ದ ಬೇರೆ ಗೆಸ್ಟ್ಗಳ ಮುಂದೆ ಸೀನ್ ಬೇಡ ಅಂತ ಅವರನ್ನು ಮೇಲಿನ ಮಾತಿಗೆ ಮಾತನಾಡಿಸಿ ಕೂರಿಸಿದರು. ಭೂಪತಿ ಅವರು ಇಬ್ಬರನ್ನು ತುಂಬ ಆತ್ಮೀಯತೆಯಿಂದ ಮಾತನಾಡಿಸಿದರು. ವೈಟ್ ವಿತ್ ಪಿಂಕ್ ಸೂಟ್ನಲ್ಲಿ ಮೇಲಿಂದ ಮೆಟ್ಟಿಲು ಇಳಿದು ಬಂದ ವಿರಾಟ್ ಎದುರಿಗೆ ಸಿಕ್ಕವರನ್ನು ಚಂದದ ನಗೆಯೊಂದಿಗೆ ಮಾತನಾಡಿಸುತ್ತಿದ್ದ. ಅವನ ಕಣ್ಣು ಬಾಗಿಲ ಬಳಿಗೆ ಹೋಗುತ್ತಿತ್ತು. ಅವಳು ಬಂದಿಲ್ಲ ಅಂತ ಮನಸ್ಸಿನಿಂದ ನೋಡುತ್ತಿದ್ದವನು ಇಂಚರಾಗೆ ಫೋನ್ ಮಾಡಿದಾಗ, ಮನೆಯಲ್ಲಿ ಇರೋರಿಗೆ ಫೋನ್ ಮಾಡಿ ಮಾತಾಡೋದು ನಿಮ್ಮ ಸ್ಟೈಲ ಸರ್ ಅಂದಾಗ ಅವನು ಅವರಿಬ್ಬರು ಇರೋ ಕಡೆ ನೋಡಿದ. ಇಂಚರ ಮುದ್ದಾಗಿ ರೆಡಿಯಾಗಿ ಬಂದಿದ್ದಳು. ಸಿಂಪಲ್ ಆಗಿ ಬಂದಿರೋ ತನ್ನ ಹುಡುಗಿಯೇ ಮುದ್ದಾಗಿ ಕಂಡಳು ಅವನ ಕಣ್ಣಿಗೆ. ಅವಳು ಅವನನ್ನೇ ನೋಡುತ್ತಿದ್ದಳು. ಅವರ ಬಳಿ ಬಂದು ಮಾತನಾಡಿಸುತ್ತಿದ್ದವನ ಕಣ್ಣು ಇಬ್ಬನಿ ಮೇಲೆ ಇರೋದು ಇಂಚರ ಗಮನಕ್ಕೂ ಬಂದಿತ್ತು. ಹೇಗೆ ಕಾಣುತ್ತಿದ್ದೀನಿ ಅಂದ ಇಂಚರ ಮಾತಿಗೆ ಬೋತ್ ಆರ್ ಗುಡ್ ಲುಕ್ಕಿಂಗ್ ಅಂದ. ಮತ್ತೆ ಇಬ್ಬನಿಯನ್ನು ನೋಡುತ್ತಾ ಅವಳನ್ನು ನೋಡಿ ಅವನ ಮುಖದಲ್ಲಿ ಮಂದಹಾಸೆ ಮನೆ ಮಾಡಿ ಕುಳಿತಿತ್ತು. ಬೇರೆಯವರನ್ನು ಮಾತನಾಡಿಸಲು ಅವರಿಗೆ ಹೇಳಿ ಆ ಕಡೆ ಹೋದನು. ಇಬ್ಬನಿ, ಅವನು ನೀನು ಒಂಥರ ನೋಡುತ್ತಿದ್ದ ಕಣೆ ಅಂದಳು. ಇಬ್ಬನಿಗೆ ಸ್ವಲ್ಪ ಭಯವಾದರೂ ತೋರಿಸದೆ, ಹಾಗೇನಿಲ್ಲ, ನಿಂಗೆ ಆ ಥರ ಅನಿಸಿದೆ ಅಷ್ಟೆ ಅಂದು ಅವಳ ಬಾಯಿ ಮುಚ್ಚಿಸಿದಳು. ವಿರಾಟ್ ತನ್ನ ಕಾಲೇಜ್ ಸ್ನೇಹಿತರನ್ನು ಆಹ್ವಾನಿಸಿದ. ಅದರಂತೆ ಅವರು ಬಂದಿದ್ದರು. ಇಬ್ಬನಿ ಗೊತ್ತಿದ್ದ ಕಾರಣ ತುಂಬ ದಿನದ ಮೇಲೆ ಸಿಕ್ಕವಳನ್ನು ಅವರೆಲ್ಲ ಅವಳ ಜೊತೆ ಮಾತಿಗೆ ಹೇಳಿದರು. ಇಂಚರ ಇಬ್ಬನಿ ಹಾಗೂ ತನ್ನ ಸ್ನೇಹಿತರಿಗೆ ಮೇಲೆ ವಿಶೇಷವಾಗಿ ಅವರ ಉಪಚಾರದ ವ್ಯವಸ್ಥೆ ಮಾಡಿಸಿದ. ಅದರಂತೆ ಅವರೆಲ್ಲ ಮೇಲೆ ಕುಳಿತು ಮಾತನಾಡುತ್ತಿದ್ದರು. ವಿರಾಟ್ ಕೂಡ ಅವರ ಜೊತೆಯಾಗಿದ್ದ. ಪ್ರತಾಪ್ ವಿರಾಟ್ ಕಡೆ ನೋಡಿ ಇಬ್ಬನಿಯನ್ನು ತೋರಿಸಿ ಉಬ್ಬು ಹಾರಿಸಿದಾಗ ಕಣ್ಣಿನಲ್ಲೇ ಸುಮ್ಮನಿರುವಂತೆ ಗದರಿಸಿದ್ದ. ಇಬ್ಬನಿಯನ್ನು ಮನೆ ತೋರಿಸುವ ನೆಪ ಹೇಳಿ ಜೊತೆಗೆ ಕರೆದುಕೊಂಡು ಹೋಗಿದ್ದನು. ಅವನ ರೂಮನ್ನು ತೋರಿಸುತ್ತಾ ಇರಲು ಇಂಚರ ಫೋನ್ ಹಿಡಿದು ಹೊರಗೆ ಹೋದಳು. ಚಿರುಗೆ ಫೋನ್ ಮಾಡುತ್ತಾ ಅವಳ ಗಮನ ಚಿರು ಮೇಲೆ ಇತ್ತು. ರೂಮ್ನಲ್ಲಿ ಯಾರೂ ಇಲ್ಲದಾಗ ಇಬ್ಬನಿಯನ್ನು ತುಂಬ ಹತ್ತಿರಕ್ಕೆ ಎಳೆದುಕೊಂಡ ವಿರಾಟ್, ಚೆನ್ನಾಗಿ ಕಾಣ್ತಿದ್ದೀಯಾ ಅಂದ. ನೀವು ಅಷ್ಟೇ ಅಂದಳು ತಲೆ ಬಗ್ಗಿಸಿ. ಅವಳ ಗಲ್ಲ ಹಿಡಿದು ಮುಖ ಮೇಲೆ ಎತ್ತಿದವನೇ ಅವಳ 2 ಕೆಂಪು ಕೆನ್ನೆಗೆ ಮುತ್ತಿಟ್ಟು ಅವಳನ್ನು ಕನ್ನಡಿ ಮುಂದೆ ನಿಲ್ಲಿಸಿ ಅವನು ಅವಳಿಂದ ನಿಂತು ಹೇಗಿದೆ ಜೋಡಿ ಎಂದ. ಅವಳು ನೋಡಿ ಕಣ್ಣಿನಲ್ಲಿ ಮೆಚ್ಚುಗೆ ಸೂಚಿಸಿದಳು. ಅವಳನ್ನು ತನ್ನ ರೂಮಿನಲ್ಲಿದ್ದ ಜಿಮ್ ಪಕ್ಕದಲ್ಲಿದ್ದ ಗಾರ್ಡನ್ ಬಾಲ್ಕನಿ ಅಲ್ಲಿದ್ದ ಅವನ ಫೇವ್ರೆಟ್ ಆರ್ಟಿಫಿಷಿಯಲ್ನ ಹುಲ್ಲು ಹಾಸಿನ ಮೇಲೆ ನಡೆಯುತ್ತಾ ವಿವಿಧ ಗಿಡಗಳನ್ನು ತೋರಿಸುತ್ತಿದ್ದ ಅವಳ ಕೈ ಹಿಡಿದೆ. ಅದು ಅವನ ಮೆಚ್ಚಿನ ಜಾಗ. ಅಲ್ಲಿದ್ದ ಹ್ಯಾಂಗಿಂಗ್ ಸ್ವಿಂಗ್ನಲ್ಲಿ ಅವಳನ್ನು ಕೂರಿಸಿ, ಹೇಗಿದೆ ನಿನ್ನ ರೂಮ್ ಅಂದ. ನಂದು? ಮದುವೆ ಆದಮೇಲೆ ನಿಂದೆ ತಾನೆ ಅಂದವ. ಅವಳ ಮುಖ ನಾಚಿಕೆಯಲ್ಲಿ ಕೆಂಪಾಗಿ ಸಂಜೆ ರಂಗನ್ನು ಹೊತ್ತು ನಿಂತಿತ್ತು. ಅವಳ ಅದರದ ಮೇಲೆ ಮೃದುವಾಗಿ ಚುಂಬಿಸಿದನು. ಮುಂದುವರಿಯುವ ಮುಂಚೆ ಅವನ ಅಪ್ಪನಿಂದ ಫೋನ್ ಬಂದು ಕೆಳಗೆ ಹೋಗಿ ಬರ್ತೀನಿ, ಇಲ್ಲೇ ಇರು ಅಂದು ಹೋಗಿದ್ದ. ಅವಳು ಅಲ್ಲಿಂದ ವಸ್ತುಗಳನ್ನು ಗಿಡಗಳನ್ನು ನೋಡುತ್ತಾ ನಿಂತಳು. ಇತ್ತ ಕಡೆ ಇಂಚರ ತಿರುಗಿ ಫೋನ್ ಮಾಡಲು ಅವನು ರಿಸೀವ್ ಮಾಡಿದಾಗ, ನಾನು ಇಲ್ಲಿ ಪಾರ್ಟಿಯಲ್ಲಿ ಇದ್ದೀನಿ, ನೀವು ಎಲ್ಲಿದ್ದೀರಾ ಅಂದಳು. ಅವಳಿಂದ ತಪ್ಪಿಸಿಕೊಳ್ಳಲು ನಾನು ಬರ್ತಾ ಇಲ್ಲ ಅಂದಿದ್ದ ಅವನು. ಆಗಲೇ ಗೇಟ್ ಬಳಿ ನಿಂತಿದ್ದ. ಯಾಕೆ? ನನಗೆ ಸ್ವಲ್ಪ ಕೆಲಸ ಇದೆ, ಅದಕ್ಕೆ ನಾನು ಬರ್ತಿಲ್ಲ, ನೀವು ಮುಗಿಸಿಕೊಂಡು ಹೋಗಿ ಬಾಯ್ ಅಂದು ರಾಕಿ ಜೊತೆ ಅವಳಿಗೆ ಹೆಜ್ಜೆ ಹಾಕಿದ. ಅವಳು ಮುಖ ಸಪ್ಪಗೆ ಮಾಡಿಕೊಂಡು ಇಬ್ಬನಿ ಇರುವಲ್ಲಿಗೆ ಬಂದಾಗ ಅವಳನ್ನೇ ನೋಡಿ, ಯಾಕೆ, ಏನಾಯಿತು ಅಂದಳು. ನನ್ನ ಹುಡುಗನ್ನ ನಿಂಗೆ ಇವತ್ತು ತೋರಿಸೋಣ ಅಂದ್ಕೊಂಡಿದ್ದೆ, ಅವನು ಬರ್ತಿಲ್ಲ ಅಂತೆ ಅಂದಾಗ, ಬಿಡು ಹೋಗಲಿ ಅಂದು ಸುಮ್ಮನಾದಳು. ಅವರಿಬ್ಬರು ವಿರಾಟ್ ರೂಮ್ನಲ್ಲಿ ಇದ್ದರು. ಅಲ್ಲಿ ಯಾರೂ ಪರಿಚಯ ಇಲ್ಲ. ಪರಿಚಯ ಇರೋರ ಜೊತೆ ಮಾತುಕತೆ ಅಷ್ಟಕ್ಕಷ್ಟೇ. ಹಾಗಾಗಿ ಅವನ ರೂಮ್ನಲ್ಲಿ ಬಾಲ್ಕನಿಯಲ್ಲಿ ಕುಳಿತಿದ್ದರು. ನಮ್ಮ ರೂಮ್ನ 3ರಷ್ಟು ದೊಡ್ಡದಿದೆ. ನಿಜವಾಗಲೂ ಅವನನ್ನು ಮದುವೆ ಆಗೋಳು ಲಕ್ಕಿ ಕಡೆ ಅಂದ ಇಂಚರ ಮಾತಿಗೆ. ಇದೆಲ್ಲ ಇದ್ದರೆ ಅವರು ಲಕ್ಕಿನ? ಫಸ್ಟು ಪ್ರೀತಿ ಇರಬೇಕು ಅಂದಾಗ ಅವನು ಯಾರನ್ನ ಲವ್ ಮಾಡ್ತಾ ಇದ್ದೀನಿ ಅಂದಿದ್ದ, ನಿಂಗೆ ಗೊತ್ತಾ? ನನಗೇನು ಗೊತ್ತು ಅಂದಳು ಸ್ವಲ್ಪ ತಡವರಿಸಿ.
ಕೇಳಿದೆ. ಆಫೀಸ್ ಕಾಲೇಜ್ ಎಲ್ಲ ಕಡೆ ಇಬ್ಬರ ಜೊತೆಗೆ ಇದ್ರಲ್ಲ ಅದಕ್ಕೆ. ಗೊತ್ತಿಲ್ಲ ಅಂದಾಗ ಏನು ಗೊತ್ತಿಲ್ಲ, ಯಾಕೆ ಗೊತ್ತಿಲ್ಲ ಅನ್ನುತ್ತಾ ಬಂದವ ಏನೋ ಹೀಗೆ ಕೇಳ್ತಿದ್ದೆ. ಮಾತು ಆರಿಸಿದಳು ಇಂಚರ. ಕೆಳಗಡೆ ಬನ್ನಿ, ಇಲ್ಲಿ ಯಾಕೆ ಇದ್ದೀರಾ? ಬೋರ್ ಆಗುತ್ತೆ ವಿರಾಟ್, ಯಾರೂ ಪರಿಚಯ ಇಲ್ಲ. ಯಾಕೆ ಬೋರ್? ಅಲ್ಲಿ ಕೆಳಗಡೆ ನಿಮ್ಮ ಕೊಲೀಗ್ಸ್ ಬಂದಿದ್ದಾರೆ ಅಂದ. ಕೆಳಗಡೆ ಸಿಕ್ಕಿದ್ದ ಚಿರು, ರಾಕಿ ಅವರ ಜೊತೆ ಮಾತಾಡಿ ಬಂದಿದ್ದ ಅವನು. ಯಾರು? ಹೋಗಿ ನೋಡು ಗೊತ್ತಾಗುತ್ತೆ ಅಂದಾಗ ಅವಳಿನ್ನೇನು ಹೊರಡಬೇಕು ಅಂದಾಗ ಬಂದಳು ಒಬ್ಬ ಹುಡುಗಿ. ಹಾಯ್ ವಿರಾಟ್. ಓಡುವ ನಡಿಗೆಯಲ್ಲಿ ಬಂದಳೊಬ್ಬಳು. ಹೇ ಹಾಯ್, ಯಾವಾಗ ಬಂದೆ? ಜಸ್ಟ್ ಬಂದೆ. ಹೇಗಿದ್ದೀಯಾ ಅಂತ ಹೇಳಿ ಅವನನ್ನು ತಬ್ಬಿಕೊಂಡಾಗ ಇಂಚರ ಕುತೂಹಲ ಕಣ್ಣಿಂದ ಅವಳನ್ನು ನೋಡುತ್ತಿದ್ದರೆ ಇಬ್ಬನಿ ಹೊಟ್ಟೆ ಒಳಗೆ ಬೆಂಕಿ ಬಿದ್ದಂತೆ ಆಗಿತ್ತು. ನಾನು ಸೂಪರ್, ನೀನು ಅನ್ನುತ್ತಾ ನಿಂತ ವಿರಾಟ್ ಇಬ್ಬನಿ ಕಡೆ ನೋಡಿದ. ಮುಖ ಊದಿಸಿಕೊಂಡು ನಿಂತವಳ ಕಂಡು ಅವಳಿಂದ ಸರಿದು ನಿಂತವ ನೀನು ಹೇಗಿದ್ದೀಯಾ ಅಂದಿದ್ದ ದೂರ ಸರಿದು. ನಾನು ಸೂಪರ್, ನಿನ್ನ ಯಾವಾಗ ನೋಡ್ತೀನೋ ಅನಿಸುತ್ತಿತ್ತು ಅಂದವಳ ಇಬ್ಬನಿ ಇಂಚರ ಕಡೆ ನೋಡುತ್ತಾ. ಇವರು ಅಂದಳು ವಿರಾಟ್ಗೆ. ಇವರಿಬ್ಬರು ನನ್ನ ಫ್ರೆಂಡ್ಸ್. ಇಬ್ಬನಿ ಇಂಚರ ಅಂದ ವಿರಾಟ್. ಹಲೋ ಅಂದು ಅವರಿಬ್ಬರ ಕಡೆ ಕೈ ಚಾಚಿದಳು ಇಬ್ಬನಿ ಇಂಚರ. ಇವಳು ನಮ್ಮ ಅತ್ತೆ ಮಗಳು ಭುವಿ ಅಂತ, ಮಹಾರಾಷ್ಟ್ರದಲ್ಲಿ ಓದ್ತಿದ್ದಾಳೆ ಅಂದು ಪರಿಚಯಿಸಿದ ವಿರಾಟ್. ನಾನು ನಿನ್ನ ತುಂಬ ಮಿಸ್ ಮಾಡಿಕೊಂಡೆ, ನಿನ್ನ ಜೊತೆ ತುಂಬ ಮಾತಾಡಬೇಕು ಅನ್ನುತ್ತಾ ಅವನ ತೋಳಿಗೆ ಕೈ ಬೆಸೆದು ನಿಂತಾಗ ಏ ಕೂಲ್, ಪಾರ್ಟಿನೂ ಮುಗಿದಿಲ್ಲ, ನನಗೆ ತುಂಬ ಕೆಲಸ ಇದೆ, ಅದೆಲ್ಲ ಮುಗೀಲಿ ಆಮೇಲೆ ಮಾತಾಡೋಣ ಅಂದ ವಿರಾಟ್. ಎಸ್, ನಾನು ಅತ್ತೆ ಮಾವರಿಗೆ ವಿಶ್ ಮಾಡಲೇ ಇಲ್ಲ ಅಂದಳು ಭುವಿ. ಹೋಗಿ ವಿಶ್ ಮಾಡು, ಆಮೇಲೆ ಆರಾಮಾಗಿ ಮಾತಾಡೋಣ ಅಂದಾಗ ಓಕೆ ಬಾಯ್, ಆಮೇಲೆ ಸಿಗ್ತೀನಿ ಡಿಯರ್ ಅಂದು ಅಲ್ಲಿಂದ ನಡೆದಳು ಭುವಿ. ಪಾರ್ಟಿ ಸ್ಟಾರ್ಟ್ ಆಗುತ್ತೆ, ನಾವು ಹೋಗೋಣ ಅಂದಾಗ ಚಿರು ಬಂದಿಲ್ಲ ಅನ್ನುವ ಬೇಸರದಲ್ಲಿ ಕೆಳಗೆ ನಡೆದಳು ಇಂಚರ. ಇಬ್ಬನಿ ಕೂಡ ಮೌನವಾಗಿ ಅವಳಿಂದೆ ಹೊರಡಲು ಹೋದಳು. ಹೇ ಯಾಕೆ ಡಲ್ಲಾದೆ ಅಂದ ಅವಳ ಕೈ ಹಿಡಿದು. ಅವಳು ಸುಮ್ಮನಿದ್ದಳು. ಮಾತಾಡು ಇಬ್ಬನಿ. ಅವಳು ನಿಮ್ಮ ಮೈಕೈ ಮುಟ್ಟಿ ಮಾತಾಡ್ಸೋದು ನನಗೆ ಇಷ್ಟ ಆಗಲಿಲ್ಲ. ಅವನು ಗಟ್ಟಿಯಾಗಿ ನಕ್ಕವನೇ. ಜಲಸ್ತಿಯಾ ಅಂದ. ಅವಳು ಮುಖ ಊದಿಸಿ ನಿಂತಿದ್ದಳು. ಅವನು ಅವಳನ್ನು ಇನ್ನಷ್ಟು ಹತ್ತಿರಕ್ಕೆ ಎಳೆದುಕೊಂಡು ಅವಳ ಹಣೆಗೆ ಚುಂಬಿಸಿದವನೇ. ನನ್ನ ಜೊತೆ ಯಾರು ಹೇಗೆ ಇರ್ತಾರೆ ಅನ್ನೋದು ಅಲ್ಲ, ನಾನು ಹೇಗೆ ಇರ್ತೀನಿ ಅದು ಮುಖ್ಯ. ನಾನು ನಿನ್ನ ಬಿಟ್ಟು ಬೇರೆಯವರನ್ನು ಕನಸನ್ನು ಕಲ್ಪಿಸಿಕೊಳ್ಳೋದಿಲ್ಲ ಕಣೆ. ಸಾರಿ, ಅವಳ ಪರವಾಗಿ. ನಾನು ಅವಳು ಮೊದಲಿಂದ ಜೊತೆಗೆ ಬೆಳೆದವರು, ಸ್ವಲ್ಪ ಕ್ಲೋಸ್ ಅಷ್ಟೇ, ಅದಕ್ಕೆ ಆ ಥರ ನಡ್ಕೊಳ್ತಾಳೆ. ಪ್ಲೀಸ್ ಡೋಂಟ್ ಮೈಂಡ್. ಸರಿ ಬನ್ನಿ ಹೋಗೋಣ ಅಂದಾಗ ಅವಳ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಂಬೇಡ ಅಂದು ಅವಳ ಜೊತೆ ಕೆಳಗೆ ಬಂದ ಚಿರು. ರಾಕಿ ಆಗಲೇ ಬಂದು ಭೂಪತಿ ಅವರಿಗೆ ವಿಷಯ ಹೇಳಿ ಮಾತನಾಡಿಸಿದಾಗ ಭೂಪತಿ ಅವರ ಬಿಸಿನೆಸ್ ಫ್ರೆಂಡ್ಸ್ಗೆ ಚಿರು ಬಗ್ಗೆ, ಅವನ ಕಂಪನಿಯ ಬಗ್ಗೆ ಪರಿಚಯಿಸಿದರು. ಅವನು ಎಲ್ಲರ ಜೊತೆ ಬೆರೆತು ತನ್ನ ಬಿಸ್ನೆಸ್ಗೆ ಹೊಸ ಮೆಟ್ಟಿಲನ್ನು ಹಾಕುತ್ತಿದ್ದ. ಜನಗಳ ಮಧ್ಯೆ ಇದ್ದವ ಈ ಕಡೆ ಇಂಚರ. ಚಿರು ಬಂದಿಲ್ಲ ಅಂತ ಬೇಸರದಲ್ಲಿ ಕುಳಿತಿರಲು ಅವಳ ಬಳಿ ಬಂದ ರಾಕಿ. ಏನು ಮೇಡಮ್ ಇಲ್ಲಿದ್ದೀರಾ ಅಂದ. ನೀವು ಬಂದಿದ್ದೀರಾ ಅಂದರೆ ನಿಮ್ಮ ಫ್ರೆಂಡ್ ಯಾಕೆ ಬಂದಿಲ್ಲ ಅಂತೇಳು. ಯಾರು ಹೇಳಿದ್ದು ಹಾಗಂತ? ಅವನು ಸುಳ್ಳು ಹೇಳಿದ್ದಾನೆ. ಅವನು ಬಂದಿದ್ದಾನೆ, ಹೊರಗೆ ಇದ್ದಾನೆ ಅಂದಾಗ ಅವಳ ಮುಖ ಹರಳಿತು. ನಿಜವಾಗಿಯೂ? ಬಾ, ಬೇಕಿದ್ರೆ ತೋರಿಸ್ತೀನಿ ಅಂದು ಹೊರಗೆ ಗಾರ್ಡನ್ಗೆ ಕರೆದುಕೊಂಡು ಹೋದ ರಾಕಿ. ಅವಳು ಅವನು ತೋರಿಸಿದ ಕಡೆ ನೋಡಿದಳು. ಬ್ಲ್ಯಾಕ್ ಸೂಟ್ನಲ್ಲಿ ಯಾವ ಹೀರೋಗೂ ಕಮ್ಮಿ ಇರಲಿಲ್ಲ ಹಾಗೆ ಕಾಣುತ್ತಿದ್ದ ಚಿರು. ಅವನನ್ನು ನೋಡುತ್ತಾ ಮೈಮರೆತು ನಿಂತಳು ಇಂಚರ. ಅವನ ಬಳಿ ಹೋದವಳೆ ಹಲೋ ಸರ್ ಅಂದಳು. ಅವಳನ್ನು ನೋಡಿ ಅವನಿಗೆ ಕೈಯಲ್ಲಿ ಹಿಡಿದು ಕುಡಿತಿದ್ದ ಸಾಫ್ಟ್ ಡ್ರಿಂಕ್ಸ್ ನೆತ್ತಿಗೆ ಹತ್ತಿತ್ತು. ಅವಳನ್ನು ನೋಡಿ ಹಿ ಅಂದ ಬಲವಂತದ ನಗುವನ್ನು ಮುಖದ ಮೇಲೆ ತಂದುಕೊಂಡವನೇ ಹಲೋ ಅಂದ. ನಿಮ್ಮ ಹತ್ರ ಸ್ವಲ್ಪ ಮಾತನಾಡಬೇಕಿತ್ತು, ಬರ್ತೀರಾ ಸರ್ ಅಂದಳು ನಗುತ್ತಾ. ಅವನು ಎದುರಿಗೆ ಇದ್ದವರಿಗೆ ಎಕ್ಸ್ಕ್ಯೂಸ್ ಮೀ ಅಂದು ಅವಳ ಜೊತೆ ಬಂದ. ಅವನ ಕೈ ಹಿಡಿದಿದ್ದಳು ಅವಳು. ಬಂದಿಲ್ಲ ಅಂತ ಯಾಕ್ರಿ ಸುಳ್ಳು ಬೊಗಳಿದ್ರಿ? ಇಂಚರ, ಇಲ್ಲಿ ಎಲ್ಲರೂ ಇದ್ದಾರೆ, ನಿಮ್ಮ ಕೈ ಮುಗಿತೀನಿ, ಪ್ಲೀಸ್ ಸೀನ್ ಕ್ರಿಯೇಟ್ ಮಾಡಿಬಿಡಿ, ಪ್ಲೀಸ್ ಕೈ ಬಿಡಿ ಅಂದ. ಅವಳು ಸುತ್ತ ನೋಡುತ್ತಾ ಅವನ ಕೈ ಬಿಟ್ಟವಳೆ. ನೀವು ಬಂದಿಲ್ಲ ಅಂತ ನಾನು ಎಷ್ಟು ಬೇಜಾರು ಮಾಡಿಕೊಂಡಿದ್ದೆ ಗೊತ್ತಾ ಅಂದಳು. ಗೊತ್ತಿರಲಿಲ್ಲ ಅಂದವ ಮುಖ ತಿರುವಿ ನಿಂತ. ಅಷ್ಟರಲ್ಲಿ ಪಾರ್ಟಿ ಸ್ಟಾರ್ಟ್ ಆಯಿತು. ಇಬ್ಬನಿ ಇಂಚರಾಗೆ ಫೋನ್ ಮಾಡಿದಾಗ ಅವಳು ಅವನಿಗೆ ನಾಳೆ ಸಿಗು, ಅವಾಗಿದೆ ನಿಮಗೆ ಅಂದು ಇಬ್ಬನಿ ಇರೋ ಕಡೆ ನಡೆದಳು. ಸದ್ಯ ಬದುಕ್ತು ನನ್ನ ಬಡ ಜೀವ ಅಂದುಕೊಂಡು ಅವನು ಹೋಗಿ ಗುಂಪಲ್ಲಿ ಸೇರಿಕೊಂಡ. ಏನಾಯ್ತೋ ಒಂಥರ ಇದೆಯಾ? ಆ ಇಂಚರ ಇಲ್ಲಿನೂ ತಲೆ ತಿಂತಾರೋ? ಬಂದಿಲ್ಲ ಅಂತ ಯಾಕೆ ಸುಳ್ಳು ಹೇಳಿದ್ದೇನೆ ಅವಳಿಗೆ? ಸುಮ್ಮನೆ ಅವರ ಕಾಟದಿಂದ ತಪ್ಪಿಸಿಕೊಳ್ಳೋಕೆ. ನಿಂಗೆ ಹೇಗೆ ಗೊತ್ತಾಯಿತು ಸುಳ್ಳು ಹೇಳಿದ್ದು? ಅವನನ್ನು ನೋಡುತ್ತಾ ಕೇಳಿದ. ಅವಳ ಹೇಳಿದ್ದು. ಅದಕ್ಕೆ ನಾನೇ ಬಂದಿದ್ದಾನೆ ಅಂತ ಕರ್ಕೊಂಡು ಬಂದು ನಿನ್ನ ತೋರಿಸಿದ್ದು.
ಅಯ್ಯೋ ದರಿದ್ರ ಗುಬೆ ನನ್ನ ಮಗನೇ, ಅವನ ಹೊಟ್ಟೆಗೆ ಕೈಯಿಂದ ಗುದ್ದಿದ ಚಿರು. ದುಶ್ಮನ್ ಕಹೆ ಅಂದರೆ ಬಾಗಲ್ ಮೇ ಅಂದಾಗೆ, ನಾನು ಅವಳಿಗೆ ಬಂದಿಲ್ಲ ಅಂತ ಹೇಳಿದರೆ ನೀನು ಬಂದಿದ್ದಾನೆ ಅಂತ ಹೇಳಿ ಕರ್ಕೊಂಡು ಬಂದು ತೋರಿಸಿದ್ಯಾ? ಹೊರಗೆ ಸಿಗೋ ಮಗನೇ ಇದೆ ನಿಂಗೆ. ಪಾಪ ಹುಡುಗಿ ಬೇಜಾರಲ್ಲಿದ್ಲು, ಅದಕ್ಕೆ ಅವನನ್ನು ಉರಿಗಣ್ಣಿಂದ ನೋಡಿ ಸುಮ್ಮನಾದ ಚಿರು. ವಿರಾಟ್ ಅಪ್ಪ ಅಮ್ಮ ಕೇಕ್ ಕತ್ತರಿಸುವ ಮೂಲಕ ತಮ್ಮ ಆನಿವರ್ಸರಿಯನ್ನು ಆಚರಿಸಿಕೊಂಡರು. ಅವರ ಮನೆಯ ಸದಸ್ಯರಿಗೆ ಕೇಕ್ ತಿನ್ನಿಸಿ ಅವರ ಮುದ್ದಿನ ಮಗನೊಂದಿಗೆ ಎಲ್ಲರೊಂದಿಗೆ ಮುದ್ದಾದ ಫೋಟೋಗಳು ಸೆರೆಯಾದವು. ವಿರಾಟ್ ಫ್ಯಾಮಿಲಿ, ಫ್ರೆಂಡ್ಸ್, ರಿಲೇಟಿವ್ಸ್ ಅಂತ ಬಂದಿದ್ದವರೊಡನೆ ಫುಲ್ ಬ್ಯುಸಿಯಾಗಿದ್ದ. ಸೆಲೆಬ್ರೇಷನ್ ಮುಗಿದು ವಿಶ್ ಮಾಡುವವರು ಮಾಡಿ ಎಲ್ಲರಿಗೂ ಥ್ಯಾಂಕ್ಸ್ ಹೇಳುವ, ಪ್ರೋಗ್ರಾಮ್ ಮುಗಿದು ಊಟ ಮಾಡುವವರು ಮಾಡುತ್ತಿದ್ದರು. ಇಂಚರ ರಾಖಿ ಜೊತೆ ಏನೋ ಮಾತನಾಡಲು ಹೋಗಿದ್ದಳು. ವಿರಾಟ್ ಎಲ್ಲರ ನಡುವೆ ಬ್ಯುಸಿ ಇದ್ದನು. ಚಿರುಗೆ ಇಬ್ಬನಿ ಬಂದಿರುವುದು ಗೊತ್ತೇ ಆಗಲಿಲ್ಲ. ಅವನು ಗೊತ್ತಿರುವವರ ಜೊತೆ ಬೇರೆ ಕಡೆ ಮಾತನಾಡುತ್ತಾ ನಿಂತಿದ್ದ. ಇಬ್ಬನಿ ಒಬ್ಬಳೆ ಕುಳಿತಿದ್ದಳು. ತುಂಬ ಬೋರಾಗುತ್ತಿತ್ತು ಅವಳಿಗೆ. ಅವಳ ಕೊಲೀಗ್ಸ್ ಬಂದಿದ್ದರು, ಅಷ್ಟಾಗಿ ಅವರ ಜೊತೆ ಒಡನಾಟ ಇರದ ಕಾರಣ ಒಬ್ಬಳೇ ಇದ್ದಳು. ಅವಳ ಬಳಿ ಬಂದ ವಿರಾಟ್ನ ಫ್ರೆಂಡ್ ಪ್ರತಾಪ್ ಹಾಯ್ ಅನ್ನುತ್ತಾ ಅವಳ ಪಕ್ಕ ಚೇರ್ ಎಳೆದು ಕುಳಿತ. ಹಲೋ ಅಂದಳು ಚಿಕ್ಕ ನಗುವಿನೊಂದಿಗೆ. ಏನು ಒಬ್ಬರೇ ಕೂತ್ಕೊಂಡಿದ್ದೀರಾ? ಅದು ಇಂಚರ ಏನೋ ಸ್ವಲ್ಪ ಕೆಲಸ ಇದೆ ಅಂತ ಹೋದಳು ಅದಕ್ಕೆ. ಓಹ್ ವಿರಾಟ್ ಅವರು ಅಲ್ಲೆಲ್ಲೋ ಇರಬೇಕು, ಬ್ಯುಸಿ ಇದ್ದಾರೆ. ಅವನು ಪ್ರಪೋಸ್ ಮಾಡಿದ್ನಾ? ಅವಳು ಗಾಬರಿಯಿಂದ ಅವನ ಕಡೆ ನೋಡಿದಳು. ನನಗೆ ಅವನು ನಿಮ್ಮನ್ನು ಪ್ರೀತಿ ಮಾಡುತ್ತಿರೋ ವಿಷಯ ಗೊತ್ತು, ನೀವು ಪ್ರೀತಿ ಮಾಡ್ತಿರೋದು ಗೊತ್ತು ಅಂದ. ಅಂದರೆ ಓಕೆನಾ? ಇಬ್ಬರು ಹೇಳಿಕೊಂಡಿದ್ದೀವಿ. ವಾವ್ ಸೂಪರ್. ಅಂತೂ ನಿಮ್ಮನ್ನು ಮನಸ್ಸಲ್ಲಿ ಇಟ್ಕೊಂಡು ಎಲ್ಲಿ ಹೇಳದೆ ಇರ್ತಾನೋ ಅಂತ ಅಂದ್ಕೊಂಡಿದ್ದೆ. ಬಟ್ ಹೇಳ್ಕೊಂಡಿದ್ದಾನೆ. ಅವನು ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತಾನೆ, ನನ್ನ ಹತ್ರ ಎಲ್ಲ ಹೇಳಿಕೊಳ್ಳುತ್ತಾನೆ. ಏನೋ ನೀನು ಇಲ್ಲೇನು ಮಾಡ್ತಿದ್ದೀಯಾ? ಅವರ ಬಳಿ ಬಂದ ವಿರಾಟ್ ಕೇಳುತ್ತಾ ಇಬ್ಬನಿ ಪಕ್ಕ ಕುಳಿತ. ಅದು ನಿನ್ನ ಬಗ್ಗೆ ಮಾತಾಡ್ತಿದ್ವಿ. ನಾನು ಆವಾಗಲೂ ಹೇಳ್ತಿದ್ದೆ, ಇವಾಗಲೂ ಹೇಳ್ತಿದ್ದೀನಿ, ಇಬ್ಬರದು ಸೂಪರ್ ಜೋಡಿ ಅಂತ ಅಂದಾಗ ಇಬ್ಬರು ಮುಖ ನೋಡಿಕೊಂಡು ಸ್ಮೈಲ್ ಮಾಡಿದ್ದರು. ಇವನು ಒಬ್ಬನೇ ನನ್ನ ಕ್ಲೋಸ್ ಫ್ರೆಂಡ್, ಅವನ ಹತ್ರ ನಾನು ಯಾವ ವಿಷಯನೂ ಮುಚ್ಚಿಡೋಲ್ಲ. ಆ್ಯಕ್ಚುಲಿ ನನಗೆ ನಿನ್ನ ಮೇಲೆ ಲವ್ ಆಗಿದೆ ಅಂತ ಕನ್ಫರ್ಮ್ ಮಾಡಿದ್ದೆ ಈ ನನ್ನ ಮಗ ಅಂದ ವಿರಾಟ್. ಹಾಂ ಅಂದಳು. ಅನ್ನುತ್ತಾ ಎಲ್ಲ ಕುಳಿತು ಮಾತನಾಡಲು ಇಂಚರ ಅವರ ಬಳಿಗೆ ಬಂದಳು. ಅವಳು ವಿರಾಟ್ ಪಕ್ಕ ಕುಳಿತು ಮಾತನಾಡುತ್ತಾ ಇದ್ದಳು. ಹೋಗ್ತೀವಿ ಅಂದಾಗ ಊಟ ಮುಗಿಸ್ಕೊಂಡೇ ಹೋಗಬೇಕು ಅಂದ ವಿರಾಟ್ ಮಾತಿಗೆ ಇಬ್ಬರು ಒಪ್ಪಿದರು. ದೂರದಲ್ಲಿ ಇದ್ದ ಚಿರು ಕಣ್ಣಿಗೆ ಕಂಡಿದ್ದು ವಿರಾಟ್ ಜೊತೆ ಮಾತನಾಡುತ್ತಾ ನಿಂತಿದ್ದ ಇಂಚರ. ಅವನು ಅವಳ ಹೆಗಲ ಮೇಲೆ ಕೈ ಇಟ್ಟು ಅವಳ ಬಳಿ ಏನೋ ಮಾತನಾಡುತ್ತಾ ನಗುತ್ತಾ ಇಬ್ಬರು ನಿಂತಿದ್ದು ಕಾಣಿಸಿತು. ಅವನಿಗೆ ಯಾಕೋ ಸ್ವಲ್ಪ ಇರಿಸು ಮುರಿಸು ಆಗಿತ್ತು. ಹಾಗೆ ನೋಡುತ್ತಾ ಸ್ವಲ್ಪ ಸೈಡಿಗೆ ಕಣ್ಣು ಹಾಯಿಸಿದವನಿಗೆ ಕಂಡಿದ್ದು ಇಬ್ಬನಿ ಪ್ರತಾಪ್ ಜೊತೆ ಮಾತನಾಡುತ್ತಾ ಕುಳಿತಿದ್ದಳು. ಅವಳನ್ನು ಕಂಡೊಡನೆ ಅವನ ಮನ ಅಕ್ಕಿಯಂತೆ ಹಾರಿತು. ಮುಖದಲ್ಲಿ ಮಿಂಚೊಂದು ಮೂಡಿ ಮರೆಯಾಗಿತ್ತು. ಅವನು ಅವಳನ್ನು ಮಾತನಾಡಿಸಲು ಹೋಗಬೇಕು, ಅಷ್ಟರಲ್ಲಿ ಅವನ ಕೈ ಹಿಡಿದಿದ್ದ ರಾಖಿ. ಯಾಕೋ ಬಿಡೋ ಕೈನ, ತೆಪ್ಪಗಿದ್ರೆ ಒಳ್ಳೆಯದು. ಅವಳನ್ನು ಮಾತಾಡ್ಸೋಕ್ಕೆ ಹೋಗ್ತಿದ್ದೀಯಾ? ಲೋ ನಿಂಗೆ ಏನು ಹುಚ್ಚಿಡ್ದಿದ್ಯಾ? ಅವಳನ್ನು ಕಂಡ ತಕ್ಷಣ ಒಳ್ಳೆ ಹುಚ್ಚು ಡಾಗ್ ಹೋಗೋದು ಬಿಡು ಮೊದಲು. ಅಲ್ಲ ಅದು ಒಂದು ಸಲ ಮಾತಾಡಿಸಿ ಏನು ಬೇಡ ನಡಿ ಅಂತ ಅವನ ಕೈ ಹಿಡಿದು ಬೇರೆ ಕಡೆ ಕರೆದುಕೊಂಡು ಹೋದನು. ಜ್ಯೂಸ್ ಕುಡಿಯುತ್ತಾ ಕುಳಿತಿದ್ದಳು ಇಬ್ಬನಿ. ಇಂಚರ ಬಂದು ಅವಳ ಪಕ್ಕ ಕುಳಿತುಕೊಳ್ಳಲು ಹೋಗಿ ಕೈ ಮಿಸ್ಸಾಗಿ ಇಬ್ಬನಿ ಡ್ರೆಸ್ ಮೇಲೆ ಸ್ವಲ್ಪ ಚೆಲ್ಲಿತು. ಓ ಗಾಡ್, ಸಾರಿ ಇಬ್ಬನಿ, ಸಾರಿ ಅಂದವಳೆ. ದೂರದಲ್ಲಿದ್ದ ವಿರಾಟ್ ಕರೆದು ಹೇಳಿದಳು ಇಂಚರ. ನನ್ನ ರೂಮ್ನಲ್ಲಿ ಹೋಗಿ ಕ್ಲೀನ್ ಮಾಡ್ಕೊ ಹೋಗು ಅಂದ ವಿರಾಟ್. ಇಂಚರ ನೀನು ಬಾ ಅಂದಳು ಇಬ್ಬನಿ ಒಬ್ಬಳೆ ಹೋಗಲು ಭಯವಾಗಿ. ನಾನು ಬರ್ತೀನಿ ಬಾ ಅಂದ ವಿರಾಟ್ ಅವಳ ಜೊತೆ ಹೆಜ್ಜೆ ಹಾಕಿದ. ಪ್ರತಾಪ್ ಆಗಲೇ ಎದ್ದು ಹೋಗಿದ್ದನು. ಚಿರುಗೆ ಫೋನ್ ಮಾಡಿದಳು ಇಂಚರ. ಅವನು ಪಿಕ್ ಮಾಡದಿದ್ದಾಗ ಎಲ್ಲಿದ್ದೀರಾ ಅಂತ ಮೆಸೇಜ್ ಮಾಡಿ ಅವನ ರಿಪ್ಲಿಗೆ ಕಾದು ಕುಳಿತಳು. ಇಬ್ಬನಿ ನೀನು ಮೇಲೆ ರೂಮ್ಗೆ ಹೋಗಿರು, ಬಂದೆ ಅಂದು ಹೇಳಿ ಯಾರೋ ಎದುರು ಸಿಕ್ಕವರ ಜೊತೆ ಮಾತಿಗೆ ನಿಂತ ವಿರಾಟ್. ಅವಳು ಸ್ವಲ್ಪ ಅಂಜಿಕೆಯಿಂದಲೇ ಹೊಳ ಬಂದು ಮೆಟ್ಟಿಲೇರುವಾಗ ಏಯ್ ಇರು, ಯಾರು ನೀನು, ಎಲ್ಲಿಗೆ ಹೋಗ್ತಾ ಇದ್ದೀಯಾ ಅಂದರು ಹೆಂಗಸೊಬ್ಬರು. ಅದು ಮೇಲೆ ಸ್ವಲ್ಪ ಡ್ರೆಸ್ ಕ್ಲೀನ್ ಮಾಡಬೇಕಿತ್ತು ಅಂದಳು ಇಬ್ಬನಿ. ನಿಂಗೆ ಸ್ವಲ್ಪ ಆದರೂ ಬುದ್ಧಿ ಇದೆಯಾ? ಯಾರು ನೀನು? ಮೇಲೆ ರೂಮ್ಗೆ ಹೋಗುವಷ್ಟು ಫ್ರೀಡಮ್ ಇದೆಯಾ? ಇಲ್ಲಿ ನಿಂಗೆ ಯಾರದೋ ಮನೆಗೆ ಬಂದು ಹೇಳದೆ ಕೇಳದೆ ನುಗ್ತಿದ್ದೀಯಾ ಅಂದಾಗ ಅತ್ತಿಗೆ ಏನಾಯಿತು ಅಂತ ಕೇಳುತ್ತಾ ಬಂದಳು ಸಂಧ್ಯಾ. ಸಂಧ್ಯಾ ಯಾರು ಇವಳು? ಮೇಲೆ ರೂಮ್ಗೆ ಹೋಗ್ತಿದ್ದಾಳೆ, ಯಾರಿವಳು ಹೀಗೆ ಇದ್ದಾಳೆ ಅಂತ ಅವಳನ್ನು ಮೇಲಿಂದ ಕೆಳಗೆ ನೋಡಿ ಮುಖ ಒಂಥರ ಮಾಡಿ ಕೇಳಿದಾಗ ವಿರಾಟ್ ಫ್ರೆಂಡ್ ಅತ್ತಿಗೆ. ನೀನು ಯಾಕೆ ಮೇಲೆ ಹೋಗ್ತಿದ್ದೀಯಾ ಅಂದರು ಇಬ್ಬನಿ ಬಳಿ ಸ್ವಲ್ಪ ಗತ್ತಿನಿಂದ. ಅವಳು ಉತ್ತರಿಸುವ ಮೊದಲೇ ನೋಡೋಕೆ ಇದೇನು ಹೀಗಿದ್ದಾಳೆ, ಪಾರ್ಟಿಗೆ ಬರೋ ರೀತಿನ ಇದು, ಛೀ, ಇಂಥವರ ಜೊತೆ ಫ್ರೆಂಡ್ಶಿಪ್ ಮಾಡೋ ಅಷ್ಟು ಅವನು ಚೇಂಜ್ ಆಗಿದ್ದಾನಾ? ಹಾಂ
ಅವನು ಮಾಡ್ತಾ ಇರಲಿಲ್ಲ. ಅವನಿಗೆ ಆಕ್ಸಿಡೆಂಟ್ ಆದಾಗ ಇವಳು ಬ್ಲಡ್ ಕೊಟ್ಟಿದ್ದು. ಇವಳ ತಂಗಿ ಹಾಸ್ಪಿಟಲ್ಗೆ ಸೇರಿಸಿದ್ಲು. ಅದಕ್ಕೆ ಫ್ರೆಂಡ್ ಥರ ಟ್ರೀಟ್ ಮಾಡ್ತಾನೆ. ಬಟ್ ನನಗೆ ಅವನು ಇವರ ಜೊತೆ ಸುತ್ತೋದು ಒಂಚೂರು ಇಷ್ಟ ಆಗಲ್ಲ. ಮಿಡಲ್ ಕ್ಲಾಸ್ ಪೀಪಲ್ಸ್ ಅಂದು ಮುಖ ತಿರುವಿದರು ಸಂಧ್ಯಾ. ಇಂಥವರನ್ನೆಲ್ಲ ಯಾಕೆ ಕರೆದಿರುವುದು ಪಾರ್ಟಿಗೆ? ನಾನೇ ಕರೆದಿರೋದು ಅತ್ತೆ. ಯಾಕೆ ಅವರು ಬಂದಿರೋದು ನಿಮಗೆ ಏನಾದರೂ ಪ್ರಾಬ್ಲಮ್ಮಾ? ಆಯಿತಾ? ಒಳಗೆ ಬರುತ್ತಾ ಕೇಳಿದ ವಿರಾಟ್. ಅವಳು ಮೇಲೆ ರೂಮ್ಗೆ ಹೋಗ್ತಿದ್ಲು, ಅದಕ್ಕೆ ನಾನೇ ಕಳಿಸಿದ್ದು. ಮಿಸ್ಸಾಗಿ ಅವಳ ಡ್ರೆಸ್ ಮೇಲೆ ನಾನೇ ಜ್ಯೂಸ್ ಚೆಲ್ಲಿದ್ದು. ಸೊ ಕ್ಲೀನ್ ಮಾಡ್ಕೊ ಹೋಗು ಅಂದೆ. ಬಂದ್ಲು ಅಷ್ಟೆ. ವಾಟ್ ಮಾಮ್, ಎನಿ ಪ್ರಾಬ್ಲಮ್? ನಥಿಂಗ್ ಅಂದು ಸುಮ್ಮನಾದರು. ಮಗನ ಮುಂದೆ ಮಾತನಾಡಲು ಹೋಗಲಿಲ್ಲ ಅವರು. ಅತ್ತೆ ಅಮ್ಮ ಹೇಳಿದಾಗೆ ಅವಳು ಮಿಡಲ್ ಕ್ಲಾಸ್ ಪೀಪಲ್ಸ್ ಬಟ್ ವೆರಿ ರಿಚ್ ಪರ್ಸನ್ ಹಿಟ್ ಆರ್ಟ್. ಅವರಿಬ್ಬರು ಅವತ್ತು ನನ್ನ ಸ್ವಲ್ಪ ನೆಗ್ಲೆಕ್ಟ್ ಮಾಡಿದ್ರು. ಇವತ್ತಿಗೆ ನಾನು ಸತ್ಯ ತುಂಬ ದಿನ ಆಗುತ್ತಿತ್ತು ಅಲ್ವಾ ಮಾಮ್ ಅಂದ ಅವನ ಅಮ್ಮನನ್ನು ತೀಕ್ಷ್ಣವಾಗಿ ನೋಡುತ್ತಾ. ಅವರೇನು ಮಾತನಾಡದೆ ನಿಂತಾಗ ಇಬ್ಬನಿ ನೀನು ಹೋಗು ಅಂದು ಅವಳನ್ನು ಮೇಲೆ ಕಳಿಸಿದ. ಸಂಧ್ಯೆ ಅವರು ಹತ್ತಿಗೆ ಜೊತೆ ಹೊರ ನಡೆದರು. ಅವನು ಅವರು ಹೋದ ಕಡೆ ನೋಡುತ್ತಾ ತಲೆ ಆಡಿಸುತ್ತಾ ಮೇಲೆ ತನ್ನ ರೂಮ್ಗೆ ನಡೆದ. ಏನು ಸಂಧ್ಯೆ ಇದು? ನಿನ್ನ ಮಗ ಹೀಗೆ ಬದಲಾಗಿದ್ದಾನೆ. ನನಗೆ ಅದೇ ತಲೆನೋವು ಆಗ್ತಾ ಇರೋದು ಅತ್ತಿಗೆ. ಅವನು ಎಲ್ಲಿ ಅವರ ಅಪ್ಪನ ಥರ ಅವರ ದಾರಿನ ಹಿಡಿತಾನೋ ಅಂತ ಅನಿಸಿದೆ. ಅಂದರೆ ಅವರು ನನ್ನ ಮದುವೆ ಆಗೋಕ್ಕೂ ಮುಂಚೆ ಅದು ಯಾರನ್ನು ಮಿಡಲ್ ಕ್ಲಾಸ್ ಹುಡುಗಿನ ಇಷ್ಟಪಟ್ಟಿದ್ರು ನೋಡು, ಹಾಗೆ ಅವನೆಲ್ಲಿ ಆ ಹುಡುಗಿಯರಲ್ಲಿ ಯಾರನ್ನಾದರೂ ಇಷ್ಟಪಡ್ತಾನೋ ಅಂತ ಭಯ ಆಗ್ತಿದೆ. ನನಗೂ ಹಾಗೆ ಅನಿಸ್ತಿದೆ. ಹೇಗಿದ್ದರೂ ಭುವಿ ಬಂದಿದ್ದಾಳೆ, ಮದುವೆ ಮಾತುಕತೆ ಮಾಡಿಬಿಡೋಣ, ಏನಂತೀಯ? ಇಷ್ಟು ಬೇಗ ಅವನ ಮದುವೆ ಅಂದರೆ ಎಲ್ಲ ನನಗೆ ಬೈತಾರೆ ಅಷ್ಟೆ. ಲಂಡನ್ಗೋ ಅಮೆರಿಕಾಗೋ ಹೋಗೋ ಅಂದರೆ ಇಲ್ಲೇ ವರ್ಕ್ ಮಾಡ್ತೀನಿ ಅಂತ ಕೂತ್ಕೊಂಡ. ಒಂದು ಸಲ ಅವನು ಏನಾದರೂ ಹೇಳಿದರೆ ಮುಗೀತು. ಅದನ್ನು ಬೇಡ ಅಂತ ನಮಗೆ ಹೇಳೋಕೆ ಆಗಲ್ಲ. ಅಷ್ಟು ಆಟ ಅವನದ್ದು. ಇವಾಗಲೇ ಮದುವೆ ಮಾತು ಬೇಡ ಅತ್ತಿಗೆ, ಮುಂದೆ ನೋಡೋಣ. ನಿನ್ನ ಮಗ ಕೈತಪ್ಪಿ ಹೋದರೆ ಕಷ್ಟ. ಅವನ ಮೇಲೆ ಒಂದು ಕಣ್ಣಿಟ್ಟಿರು. ಅಂದು ಮನದಲ್ಲಿ ಲೆಕ್ಕಾಚಾರ ಹಾಕತೊಡಗಿದರು ಸಂಧ್ಯಾ. ಇಬ್ಬನಿ ವಿರಾಟ್ ರೂಮ್ನಲ್ಲಿ ಡ್ರೆಸ್ ಕ್ಲೀನ್ ಮಾಡಿಕೊಳ್ಳುತ್ತಿದ್ದಳು. ಅಲ್ಲಿಗೆ ಬಂದ ವಿರಾಟ್ ಕ್ಲೀನ್ ಆಯ್ತಾ ಅಂದ. ಸ್ವಲ್ಪ ಕಲೆ ಉಳಿದಿದೆ, ಮೊದಲೇ ಎಲ್ಲೋ ಡ್ರೆಸ್ ಅಲ್ವಾ, ಬೇಗ ಹೋಗಲ್ಲ ಅಂದಳು. ಅವಳ ಧ್ವನಿಯಲ್ಲಿದ್ದ ಬೇಸರ ಗುರುತಿಸಿದ್ದ ಅವನು. ಅವಳ ತುಂಬ ಹತ್ತಿರ ಬಂದು ನಿಂತು ಅವಳ ಕೈ ಹಿಡಿದು ಸಾರಿ ಅಂದ. ಅವಳ ಕಣ್ಣುಗಳು ಆಗಲೇ ನೀರು ತುಂಬಿಕೊಂಡಿದ್ದವು. ಇದಕ್ಕೆ ನಾನು ಬರಲ್ಲ ಅಂದಿದ್ದು. ಸಾರಿ ಬನ್ನಿ, ಅವರು ಸ್ವಲ್ಪ ಹಾಗೇನೆ, ಪ್ಲೀಸ್ ಬೇಜಾರು ಮಾಡ್ಕೊಬೇಡ. ನನಗೆ ಯಾಕೋ ಭಯ ಆಗ್ತಿದೆ ವಿರಾಟ್. ಯಾಕೆ? ಫ್ರೆಂಡ್ ಅಂದಿದ್ದಕ್ಕೆ ಹಾಗೆ ಮಾತಾಡಿದರು. ಇನ್ನು ನಮ್ಮ ವಿಷಯ ಗೊತ್ತಾದರೆ ಮುಂದೆ ಮಾತನಾಡದಾದಳು ಅವಳು. ಅವರು ಒಪ್ಪಿಕೊಳ್ಳಲ್ಲ ಅಂತಾನಾ? ಬೇಡ ಬಿಡು, ನಾನು ನೀನು ಇಬ್ಬರೇ ಬೇರೆ ಹೋಗಿ ಇರೋಣ. ನಿನ್ನ ಸಾಕು ಅಷ್ಟು ಶಕ್ತಿ ಬುದ್ಧಿ ನನಗೆ ಇದೆ. ಡೋಂಟ್ ವರಿ, ಓಕೆ? ಅದು ಹಾಗಲ್ಲ. ಹೇ ಇಬ್ಬನಿ, ನಾನು ಇದ್ದೀನಿ ತಾನೆ, ನೀನು ಯಾಕೆ ಯೋಚಿಸುತ್ತೀಯ? ಇನ್ನೊಂದು ಏನು ಮಾತಾಡಬೇಡ. ನೀನು ಹೀಗೆ ಬೇಜಾರು ಮಾಡಿಕೊಂಡಿರುವುದು ಅಳೋದು ಮಾಡಿದರೆ ನನಗೆ ನಿಜವಾಗ್ಲೂ ಬೇಜಾರಾಗುತ್ತೆ. ಸ್ವಲ್ಪ ನಗು ಅಂದು ಅವಳನ್ನು ತಬ್ಬಿಕೊಂಡನು. ಅವನ ಮಾತಿಂದ ಸ್ವಲ್ಪ ಸಮಾಧಾನ ಸಿಕ್ಕಿತು ಅವಳಿಗೆ. ಅವಳು ಅವನನ್ನು ಅಪ್ಪಿಕೊಂಡಳು. ಅವನು ಅವಳ ಮುಖವನ್ನು ತನ್ನೆರಡು ಕೈಯಲ್ಲಿ ಬೊಗಸೆಯಂತೆ ಹಿಡಿದು ಅವಳನ್ನೇ ನೋಡುತ್ತಾ ಅವಳ ತುಟಿಯ ಹತ್ತಿರ ಹೋದಂತೆ, ಯಾರಾದರೂ ನೋಡಿದರೆ ನನ್ನ ರೂಮ್ಗೆ ನನ್ನ ಪರ್ಮಿಷನ್ ಇಲ್ಲದೆ ಯಾರು ಬರಲ್ಲ ಅಂದವ. ಅವಳ ತುಟಿಗಳನ್ನು ದೀರ್ಘವಾಗಿ ಬಂಧಿಸಿದ್ದ. ಇಬ್ಬರು ಮೈ ಮರೆತು ಮುತ್ತಿನ ಸವಿ ಪಡೆದರು. ಅವಳನ್ನು ತನ್ನ ಹಿಡಿತದಿಂದ ಬಿಡುತ್ತಾ, ಯು ಆರ್ ಮೈ ಹಾರ್ಟ್ ಬೀಟ್ ಇಬ್ಬನಿ, ಐ ಲವ್ ಯು ಅಂದಾಗ ಅವಳು ಅವನೆದೆಗೆ ಹೊರಗಿದ್ದಳು. ಹೋಗೋಣ ಅಂದು ಅವಳ ಜೊತೆ ಕೆಳಗೆ ಬಂದಾಗ ಹೊರಗೆ ಜೊತೆಯಾಗಿ ಬಂದವರಿಗೆ ಚಿರು ಜೊತೆ ಮಾತನಾಡುತ್ತಾ ನಿಂತಿದ್ದ ಭೂಪತಿ ಅವರು ಸಿಕ್ಕರು. ಮನೆಗೆ ಹೋಗುವುದಾಗಿ ಹೇಳಲು ಬಂದಿದ್ದ ಚಿರು ಜೊತೆ ಮಾತನಾಡುತ್ತಿದ್ದರು. ವಿರಾಟ್ ಜೊತೆ ಇಬ್ಬನಿ ಬಂದಿದ್ದನ್ನು ನೋಡಿದ ಭೂಪತಿ ಅವರು ಏನೋ ಕೇಳಬೇಕು ಅನ್ನುವಷ್ಟರಲ್ಲಿ, ಡ್ಯಾಡ್ ಡ್ರೈವರ್ಗೆ ಹೇಳಿ ಇವರನ್ನು ಊಟ ಆದಮೇಲೆ ಮನೆಗೆ ಬಿಟ್ಟು ಬರೋಕೆ ಅಂದ. ಪರವಾಗಿಲ್ಲ, ನಾವು ಆಟೋದಲ್ಲಿ ಹೋಗ್ತೀವಿ. ಬೇಡಮ್ಮ, ಅವತ್ತು ಆಗಿದ್ದೆ ಸಾಕು, ಮತ್ತೆ ರಿಸ್ಕ್ ಬೇಡ. ನೀನು ನಿನ್ನ ತಂಗಿ ಇಬ್ಬರು ಇದ್ದೀರಾ, ನಾನು ಡ್ರೈವರ್ಗೆ ಹೇಳಿರ್ತೀನಿ, ನೀವು ಆರಾಮಾಗಿ ಹೋಗ್ಬೋದು ಅಂದಾಗ, ಹಾಂ ಊಟ ಮುಗಿಸಿಕೊಂಡು ಹೋಗಿ ಅಂದ ವಿರಾಟ್ ಬೇರೆ ಕಡೆ ನಡೆದನು. ಇವರಿಂದ ಕೊಂಚ ದೂರದಲ್ಲಿ ನಿಂತಿದ್ದ ಚಿರು ಅವನ ಕಣ್ಣು ಇಬ್ಬನಿ ಮೇಲೆ ಇತ್ತು. ಇವರು ಚಿರಾಗ್, ನಮ್ಮ ಕಂಪನಿ ಪ್ರಾಜೆಕ್ಟ್ ಮಾಡ್ತಾ ಇರೋದು ಇವರೇ, ವೆರಿ ನೈಸ್ ಗಾಯ್ ಅಂದಾಗ ಅವಳು ಅವನ ಕಡೆ ನೋಡಿದಳು. ಚಿರು ಮೀಟ್ ಇಬ್ಬನಿ, ನಮ್ಮ ವಿರಾಟ್ ಫ್ರೆಂಡ್, ನಮ್ಮ ಕಂಪನಿಯಲ್ಲೇ ವರ್ಕ್ ಮಾಡ್ತಾ ಇರೋದು ಅಂದಾಗ ಇಬ್ಬರು ಪರಿಚಯ ಇಲ್ಲದವರಂತೆ ಹಾಯ್ ಹಲೋ ಅಂತ ಕೈ ಕುಲುಕಿದ್ದರು. ವೆರಿ ಸಾಫ್ಟ್ ಆ್ಯಂಡ್ ಸ್ವೀಟ್ ಗರ್ಲ್, ತುಂಬ ಒಳ್ಳೆ ಹುಡುಗಿ, ಎಕ್ಸ್ಪೆಷಲಿ ನನಗೆ ತುಂಬ ಇಷ್ಟ ಈ ಹುಡುಗಿ ಅಂದಾಗ ಇಬ್ಬರು ನಸನಕ್ಕರು. ಭೂಪತಿ ಅವರ ಫೋನ್ ರಿಂಗಣಿಸಲು ಅವರಿಬ್ಬರನ್ನು ಬಿಟ್ಟು ಎಕ್ಸ್ಕ್ಯೂಸ್ ಮೀ ಅಂದು ಹೋದರು. ಅವನಿಗೆ ಮಾತನಾಡುವ ಆಸೆ. ಅವಳು ಏನು ಮಾತಾಡೋದು ತಿಳಿಯದೆ ಸುಮ್ಮನೆ ಇದ್ದಳು. ಅವನು ಅವಳನ್ನು ನೋಡಿ ಮುಗುಳು ನಗಲು. ಅವಳು ನಗುತ್ತಾ ಥ್ಯಾಂಕ್ಸ್ ಅಂದಳು. ಥ್ಯಾಂಕ್ಸ್ ಯಾಕೆ?
ನೀವು ಕೊಟ್ಟಿದ್ದ ಗಿಫ್ಟ್ ತುಂಬ ಚೆನ್ನಾಗಿತ್ತು ಅದಕ್ಕೆ. ಹೋ, ಇಷ್ಟ ಆಯಿತಾ? ಇಷ್ಟ ಆಯಿತು, ಥ್ಯಾಂಕ್ಸ್. ಪರವಾಗಿಲ್ಲ, ಅದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ? ಅವಳು ಮತ್ತೇನು ಮಾತನಾಡಬೇಕು ಅನ್ನುವಷ್ಟರಲ್ಲಿ ಅಲ್ಲಿಗೆ ಬಂದ ರಾಕಿ ಹೋಗೋಣ ಬಾ ಅಂತ ಅವನ ಕೈ ಹಿಡಿದು ಎಳೆದ. ಇರೋ ಅಂದವನೇ ಓಕೆ ಇಬ್ಬನಿ ಬಾಯ್, ನಾವು ಹೊರಡ್ತಾ ಇದ್ದೀವಿ ಅಂದ. ಅವಳು ಓಕೆ ಬಾಯ್ ಅಂದಳು. ಅವನು ರಾಕಿನೇ ನೋಡುತ್ತಾ ಅವನ ಜೊತೆ ನಡೆದನು. ಅವಳು ಇಂಚರ ಬಳಿ ಹೋಗಿ ಕುಳಿತಳು. ಸಾರಿ ಇಬ್ಬನಿ, ಕಲೆ ಹೋಗಲಿಲ್ವಾ? ಇಲ್ಲ, ಸ್ವಲ್ಪ ಇದೆ, ಮನೆಗೆ ಹೋದ ಮೇಲೆ ವಾಶ್ ಮಾಡಿದರೆ ಹೋಗುತ್ತೆ. ಸಾರಿ ಬಿಡು, ಪರವಾಗಿಲ್ಲ ಅಂದಳು. ಊಟ ಮಾಡೋಣ ಅಂದಾಗ ಇಬ್ಬರು ಊಟ ಮಾಡಲು ಹೋದರು. ಬಿಡೋ ಕೈನ, ಯಾಕೋ ಹಾಗೆ ಎಳೆದುಕೊಂಡು ಬಂದೆ? ಬೇಡ ಬೇಡ ಅಂದ್ರು ಅವಳ ಮುಂದೆ ಹೋಗಿ ನಿಂತ್ಕೊಳ್ತೀಯ? ಥೂ, ಏನಾಗಿದೆ ನಿನಗೆ? ಭೂಪತಿ ಸರ್ ಜೊತೆ ಮಾತಾಡ್ತಾ ಇದ್ದೆ. ಇಬ್ಬನಿ ಅವರು ಅಲ್ಲಿಗೆ ಬಂದರು. ವಿರಾಟ್ ಫ್ರೆಂಡ್ ಮತ್ತೆ ನಮ್ಮ ಕಂಪನಿಯಲ್ಲಿ ವರ್ಕ್ ಮಾಡೋದು ಅಂತ ಅವರೇ ಪರಿಚಯ ಮಾಡಿಕೊಟ್ರು. ಅದಕ್ಕೆ ಮಾತಾಡ್ತಾ ಇದ್ದೆ ಅಷ್ಟೇ. ಓ, ಅಷ್ಟೇನಾ? ಅವರು ಏನು ಹೇಳಬೇಕು ಅಂತಿದ್ರು, ಆದರೆ ನೀನು ಅಷ್ಟರಲ್ಲಿ ಕರ್ಕೊಂಡು ಬಂದೆ ಛೇ ಅಂತ ಸಿಡುಕಿದ ಚಿರು. ಇನ್ನು ಏನು ಹೇಳ್ತಾಳೆ? ನನಗೆ ನೀವು ಇಷ್ಟ ಇಲ್ಲ, ಅದು ಇದು ಅಂತ ಹೇಳ್ತಾಳೆ ಅಷ್ಟೆ. ಅವನನ್ನು ದುರುಗುಟ್ಟಿ ನೋಡಿದ ಚಿರು. ಇವಾಗ ಹೋಗೋಣ, ಬರ್ತೀಯಾ ಇಲ್ವಾ ಹೇಳು? ನಡಿ ಎಂದು ಇಬ್ಬರು ಮನೆ ಕಡೆ ನಡೆದರು. ಇಬ್ಬನಿ ಇಂಚರ ಬಳಿ ಬಂದ ವಿರಾಟ್, ಡ್ರೈವರ್ಗೆ ನಾನು ಡ್ಯಾಡ್ ಇಬ್ಬರು ಹೇಳಿದ್ದೀವಿ, ಕಾರ್ನಲ್ಲಿ ಹೋಗಿ ಅಂದ. ಪರವಾಗಿಲ್ಲ ವಿರಾಟ್, ನಾವು ಆಟೋದಲ್ಲಿ ಹೋಗ್ತೀವಿ ಅಂದಳು ಇಬ್ಬನಿ ಅವನನ್ನೇ ನೋಡುತ್ತಾ. ಶಟಪ್, ಬಾಯಿ ಮುಚ್ಕೊಂಡು ಹೋಗ್ತಾ ಇರಬೇಕು ಅಷ್ಟೇ ಅಂದ ವಿರಾಟ್. ವಿರಾಟ್ನ ಒಂದು ಮಾತಿಗೆ ಅವಳು ಸುಮ್ಮನಾಗಿದ್ದು ನೋಡಿ ನಕ್ಕಳು ಇಂಚರ. ವಿರಾಟ್ ಬಳಿ ಬಂದ ಭುವಿ, ವಿರಾಟ್ ಇವರು ನನ್ನ ಫ್ರೆಂಡ್ಸ್ ಅಂತ ಒಂದಿಬ್ಬರು ಹುಡುಗಿಯರನ್ನು ಪರಿಚಯಿಸಿದಳು. ಅವನು ನೋಡಿ ಹಾಯ್ ಅಂದು ಇಬ್ಬನಿ ಕಡೆ ನೋಡಿದ. ಭುವಿ ಅವನ ಕೈಯೊಳಗೆ ಕೈ ಬೆಸೆದಿದ್ದು ನೋಡಿ ಮುಖ ಊದಿಸಿಕೊಂಡಿದ್ದಳು ಇಬ್ಬನಿ. ಈ ಭುವಿ ಅವಳನ್ನು ಊರಿಸೋಕೆ ಅಂತಾನೆ ಬರ್ತಾಳೆ ಅಂತ ಅಂದ್ಕೊಳ್ತಾ ಹಣೆ ತೀಡಿಕೊಂಡವ. ಭುವಿ, ನನಗೆ ಸ್ವಲ್ಪ ಕೆಲಸ ಇದೆ, ಇರು ಬಂದೆ ಅಂದು ಅವಳಿಂದ ಕೈ ಬಿಡಿಸಿಕೊಂಡು ಅಲ್ಲಿಂದ ಕಾಲ್ಕಿತ್ತನು. ಅವರಿಬ್ಬರು ಹೋಗೋಣ ಅಂತ ಮಾತನಾಡುತ್ತಿರಲು, ನೋಡಿದ್ರಲ್ಲ ಅವನೇ ನಮ್ಮ ಅತ್ತೆ ಮಗ ವಿರಾಟ್, ನಾನು ಹೇಳಿದ್ದು ನಿಜ ತಾನೆ, ಹೀರೋ ಥರ ಇದ್ದಾನೆ ಅಲ್ವಾ ಅಂದಾಗ, ಯಾಕಣೆ ಸೂಪರ್ ಅಂದರು ಭುವಿ ಫ್ರೆಂಡ್ಸ್. ಇಬ್ಬನಿ ಇಂಚರ ಇಬ್ಬರು ಮುಖ ಮುಖ ನೋಡಿಕೊಂಡು ಕುಳಿತಿದ್ದರು. ನೀನು ಲಕ್ಕಿ ಭುವಿ, ಇಂಥ ಶ್ರೀಮಂತ ಮನೆಯ ಮಗ ನಿಂಗೆ ಅತ್ತೆ ಮಗ ಆಗಿರೋದು ಅಂದವಳಿಗೆ. ಅಷ್ಟೇ ಅಲ್ಲ, ನನ್ನ ಮದುವೆ ಆಗೋನು ಅವನೇ, ಅವನ ಮದುವೆ ಮಾತುಕತೆ ಆಗಾಗ ಮನೆಯಲ್ಲಿ ನಡೀತಾ ಇರುತ್ತೆ ಅಂದವರ ಮಾತಿಗೆ ಇಂಚರ ಆಶ್ಚರ್ಯಪಟ್ಟರೆ ಇಬ್ಬನಿ ಅವಳ ಮಾತಿಗೆ ಶಾಕ್ ಆಗಿ ಗರಬಡಿದವಳಂತೆ ಕುಳಿತಿದ್ದಳು. ಅವರೆಲ್ಲ ಮಾತನಾಡುತ್ತಾ ಆ ಕಡೆ ಹೋದರೆ, ವಿರಾಟ್ ಹೇಳಿದ್ದು ಇವಳ ಬಗ್ಗೆ ಅನಿಸುತ್ತೆ, ಪರವಾಗಿಲ್ಲ ಚೆನ್ನಾಗಿದ್ದಾಳೆ ಅಲ್ವಾ ಅಂದಳು ಇಂಚರ. ಆದರೂ ಅವನ ರೇಂಜ್ಗೆ ತಕ್ಕ ಜೋಡಿ ಅಲ್ಲ. ಅವರಿಬ್ಬರು ಮನೆಗೆ ಹೊರಟಾಗ ಡ್ರೈವರ್ಗೆ ಅವರನ್ನು ಜೋಪಾನವಾಗಿ ಕರೆದುಕೊಂಡು ಹೋಗುವಂತೆ ಪದೇ ಪದೇ ಹೇಳಿದ ವಿರಾಟ್. ತನ್ನವಳ ಮುಖದ ಮೇಲಿನ ಬೇಸರ ಅವನಿಗೆ ತಿಳಿಯದೇ ಇರಲಿಲ್ಲ. ಏನಾಯಿತು ಅಂದ. ಅವಳು ಕಾರ್ನಲ್ಲಿ ಕೂರುವಾಗ. ಏನಿಲ್ಲ ಅಂದವಳೆ ಕಾರ್ ಏರಿದಳು. ಓಕೆ ಇಂಚರ, ಮನೆಗೆ ರೀಚ್ ಆದಮೇಲೆ ಕಾಲ್ ಮಾಡು ಅಂದು ಅವರನ್ನು ಕಳುಹಿಸಿಕೊಟ್ಟನು. ಅವರು ಅದು ಇದು ಮಾತನಾಡುತ್ತಾ ಮನೆ ತಲುಪಿದರು. ವಿರಾಟ್ನ ಅತ್ತೆಯವರ ಫ್ಯಾಮಿಲಿ ಬಿಟ್ಟು ಎಲ್ಲರೂ ಹೋಗೇ ಆಗಿತ್ತು. ಪಾರ್ಟಿ ಮುಗಿದಾಗ ತುಂಬ ಸಮಯ ಆಗಿದ್ದ ಕಾರಣ ಎಲ್ಲ ಸುಸ್ತಾಗಿ ಮಲಗಿದ್ದರು. ಅವನು ಮಾತ್ರ ತನ್ನವಳ ಫೋನ್ಗಾಗಿ ಕಾಯುತ್ತಿದ್ದ. ಇಂಚರ ಫೋನ್ ಮಾಡಿ ಬಂದಿರುವುದಾಗಿ ಹೇಳಿದ ನಂತರ ಅವಳಿಗೆ ತಾನೇ ಕಾಲ್ ಮಾಡಿದ ವಿರಾಟ್. ಅವಳು ಫೋನ್ ರಿಸೀವ್ ಮಾಡುತ್ತಿದ್ದಂತೆ, ಯಾಕೆ ಬೇಜಾರು ಮಾಡಿಕೊಂಡಿದ್ದೀಯಾ, ಏನಾಯಿತು ಅಂದ. ಏನಿಲ್ಲ. ಸುಳ್ಳು ಹೇಳ್ಬಿಡ, ಇವಾಗ ಹೇಳ್ತೀಯೋ ಇಲ್ವೋ? ನಿಮಗೂ ನಿಮ್ಮ ಅತ್ತೆ ಮಗಳಿಗೂ ಮದುವೆ ಮಾಡ್ತಾರಂತೆ. ವಾಟ್, ಯಾರು ಹೇಳಿದ್ದು? ಅವರ ಫ್ರೆಂಡ್ಸ್ ಹತ್ರ ಹೇಳ್ತಿದ್ರು. ಈಡೆಟ್, ನೀನು ಇದಕ್ಕೆ ನಮ್ಮ ಮುಖ ಊದಿಸಿಕೊಂಡು ಕೂತ್ಕೊಂಡಿದ್ದು? ಸ್ಟೂಪಿಡ್. ಇಬ್ಬನಿ, ನಿನಗೆ ಬುದ್ಧಿ ಇದೆಯಾ? ಅಲ್ಲ, ನಾನು ಏನಾದರೂ ಹೇಳಿದ್ದೀನಾ ಆ ಥರ ಯಾವತ್ತಾದರೂ? ಇಲ್ಲ ತಾನೆ? ನಿನಗೆ ಗೊತ್ತು ನಾನು ನಿನ್ನ ಎಷ್ಟು ಪ್ರೀತಿ ಮಾಡ್ತೀನಿ ಅಂತ. ಬೇರೆಯವರ ಮಾತಿಗೆ ಯಾಕೆ ಬೆಲೆ ಕೊಡ್ತೀಯಾ? ಲುಕ್ ಇಬ್ಬನಿ, ನಾನು ನಿನ್ನ ತುಂಬ ಪ್ರೀತಿ ಮಾಡ್ತೀನಿ, ಅದು ಪ್ರಾಮಾಣಿಕವಾಗಿ ನಿನಗೆ ಅರ್ಥ ಆದರೆ ಇಂಥ ಮಾತಿಗೆ ತಲೆ ಕೆಡಿಸ್ಕೊಳ್ಳೋದು ಬಿಡು. ನನ್ನ ಮೇಲೆ ನಂಬಿಕೆ ಇದ್ದರೆ ಈ ಥರ ಎಲ್ಲ ಮತ್ತೆ ಕೇಳಬೇಡ, ಓಕೆ? ಅವರು ಹೇಳಿದ್ದನ್ನೇ ನಾನು ಕೇಳಿದೆ ಅಷ್ಟೇ. ಓಕೆ ಫೈನ್, ಮನೆಯಲ್ಲಿ ಯಾರೋ ಹೇಳಿದ್ದು ಅವಳು ಹೇಳಿದ್ದಾಳೆ ಅಷ್ಟೇ. ಬಟ್ ನೀನೇ ನನ್ನ ಆಫ್ ಶರ್ಟ್, ಗಾಟ್ ಇಟ್? ಇವಾಗಾದರೂ ಸ್ವಲ್ಪ ನಗು ಮೈ ಡಿಯರ್ ಸ್ವೀಟಿ. ಅವಳ ಚಿಕ್ಕ ನಗುವಿನ ಸ್ವರ ಕೇಳುತ್ತಿದ್ದಂತೆ ಅವನಿಗೆ ಖುಷಿಯಾಗಿ ಮುಖದಲ್ಲಿ ನಗು ಮೂಡಿತು. ಅವಳೊಂದಿಗೆ ಮಾತಾಡಿ ಮಲಗಲು ಬಂದವನ ಕೋಣೆ ಬಾಗಿಲು ಬಡಿದಾಗ ಹೋಗಿ ನೋಡಿದ. ಭುವಿ ನಿಂತಿದ್ದಳು. ಏನು ಇಷ್ಟೊತ್ತಿನಲ್ಲಿ ಬಂದಿದ್ದೀಯಾ? ಮಾತಾಡಬೇಕಿತ್ತು ಅದಕ್ಕೆ. ಆರ್ ಯು ಮ್ಯಾಡ್? ಗಂಟೆ ಒಂದಾಗ್ತಾ ಬಂದಿದೆ. ಮಾತಾಡ್ತಾಳಂತೆ, ಹೋಗಿ ಬಿತ್ಕೋ, ನಾಳೆ ಮಾತಾಡೋಣ.
ಕಮಾನ್ ವಿರಾಟ್, ನಿಮ್ಮ ಹುಡುಗಿ ಜೊತೆ ಮಾತಾಡೋಕ್ಕೆ ಟೈಮ್ ಎಷ್ಟಾದರೆ ಏನು? ಯಾರು ಹುಡುಗಿ? ಯಾವ ಹುಡುಗಿ? ಬಾಗಿಲಲ್ಲಿ ನಿಲ್ಲಿಸಿದ ಅವಳನ್ನು. ನಾನೇ ನಿನ್ನ ಹುಡುಗಿ. ಮಿಡ್ ನೈಟ್ ಬಂದು ಕಾಮಿಡಿ ಮಾಡ್ತಾ ಇದ್ದೀಯಾ? ನನಗೆ ನಿದ್ದೆ ಬರ್ತಿದೆ ಬಾಯ್ ಅಂದು ಡಬಾರನೆ ಬಾಗಿಲು ಹಾಕಿದ. ಛೇ ಅನ್ನುತ್ತಾ ಅವಳು ವಾಪಸ್ ಹೋದರೆ, ಇದೊಂದು ತಲೆನೋವು. ನನ್ನ ಹುಡುಗಿಯಂತೆ. ನಾನ್ಸೆನ್ಸ್. ನನ್ನ ಹುಡುಗಿ ಇಲ್ಲಿ ಇದ್ದಿದ್ದರೆ ಅವಳ ಜೊತೆ ರಾತ್ರಿ ಪೂರ್ತಿ ಕೂತ್ಕೊಂಡು ಮಾತಾಡ್ತಿದ್ದೆ. ಅದು ಇವಳಿಗೆ ಏನು ಗೊತ್ತು? ಅದೊಂದು ಮುದ್ದು ಗೊಂಬೆ. ಯಾರು ಏನೇ ಅಂದರೂ ಕಣ್ಣು ತುಂಬಿಕೊಂಡು ನಿಂತ್ಕೊಳ್ಳುತ್ತೆ. ಕ್ಯೂಟಿ ಬನ್ನಿ ಅನ್ನುತ್ತಾ ಅವನ ಫೋನ್ನಲ್ಲಿದ್ದ ಅವರಿಬ್ಬರ ಫೋಟೋ ನೋಡುತ್ತಾ ಮಲಗಿದ. ಅವನ ಪ್ರೀತಿಯ ಕನವರಿಕೆಯಲ್ಲಿ ಅವನೆದೆ ಗುಂಗಿನಲ್ಲಿ ಮಲಗಿದಳು ಇಬ್ಬನಿ. ಮರುದಿನ ಎಂದಿನಂತೆ ಚಿರು ತಿಂಡಿ ತಿನ್ನುತ್ತಾ ಕುಳಿತಿದ್ದ. ಅವನಿಗೆ ನಿನ್ನೆ ಅವನ ತಾಯಿಯಲ್ಲಿ ಆದ ಅನಿರೀಕ್ಷಿತ ಬದಲಾವಣೆ ಹಲವಾರು ಗೊಂದಲಗಳನ್ನು ಹುಟ್ಟುಹಾಕಿತ್ತು. ಚಿರು ತಟ್ಟೆ ಮುಂದೆ ಕೂತ್ಕೊಂಡು ಏನು ಯೋಚಿಸುತ್ತಿದ್ದೀಯಾ? ಊಟ ಮಾಡುವಾಗ ಆದರೂ ಆರಾಮಾಗಿ ಕೂತ್ಕೊಂಡು ತಿನ್ನೋ. ಅಮ್ಮ, ನೀನು ಯಾಕೆ ನೆನೆ ಹಾಗೆ ನಡ್ಕೊಂಡೆ? ಅವರು ಏನು ಹೇಳದೆ ಸುಮ್ಮನಾದರು. ನೀನು ನನ್ನ ಹತ್ರ ಏನು ಮುಚ್ಚಿಡ್ತಿದ್ದೀಯಾ? ಅದೆಲ್ಲ ಏನಿಲ್ಲ, ನಿನಗೆ ಹಾಗೆ ಅನಿಸ್ತಿದೆ ಅಷ್ಟೆ. ಯಾಕೋ ನನಗೆ ಅಷ್ಟು ದೊಡ್ಡವರ ಮನೆಗೆ ನೀನು ಹೋಗೋದು ಸರಿ ಕಾಣಲಿಲ್ಲ. ಅದಕ್ಕೆ ಹಾಗೆ ಹೇಳಿದೆ. ಅಮ್ಮ, ಸತ್ಯ ಏನೇ ಇದ್ದರೂ ಅದು ಒಂದಲ್ಲ ಒಂದು ದಿನ ಆಚೆ ಬರಲೇಬೇಕು. ಅಲ್ಲಿಯವರೆಗೂ ನಾನು ಕಾಯ್ತೀನಿ. ಅದೆಲ್ಲ ಏನಿಲ್ಲ ಅಂತ ಹೇಳಿದೆ. ಅದನ್ನು ಬಿಡು ಚಿರು. ನಾಳೆ ನೀನು ಆಫೀಸಿಗೆ ಹೋಗಬೇಡ, ರಜೆ ಹಾಕು. ಯಾಕೆ? ನಾಳೆ ನಾನು ನೀನು ಇಬ್ಬರು ದೇವಸ್ಥಾನಕ್ಕೆ ಹೋಗಿ ಬರೋಣ. ಇವಾಗ ಸಡನ್ನಾಗಿ ಅಲ್ಲಿಗೆ ಯಾಕೆ? ಪೂಜೆ ಸಲ್ಲಿಸಬೇಕು. ಅದಕ್ಕೆ. ಏನು ಪೂಜೆ? ನಿಮ್ಮ ಅಜ್ಜ ಅಜ್ಜಿ ನಿಮ್ಮ ಮಾವ ಎಲ್ಲ ಸತ್ತು ನಾಳೆಗೆ 25 ವರ್ಷ ಆಗುತ್ತೆ. ಅವರು ಸತ್ತಾಗಿನಿಂದ ಇಲ್ಲಿಯವರೆಗೂ ಒಂದು ಪೂಜೆ ಕೂಡ ಮಾಡಿಲ್ಲ. ಅದಕ್ಕೆ ನಾಳೆ ಹೋಗಿ ಬರೋಣ. 25 ವರ್ಷ ಆದರೂ ಒಂದು ಸಲಾನು ಮಾಡಿಲ್ವಾ? ಯಾಕೆ? ಯಾಕಂದರೆ ಅವರ ಸಾವಿಗೆ ಮೂಲ ಕಾರಣ ನಾನೇ. ಅದಕ್ಕೆ ಅಂತ ಅಂದುಕೊಂಡರು ಮನಸ್ಸಲ್ಲಿ. ಮಾಡಬೇಕು ಅಂತ ಅನಿಸ್ತಾ ಇರಲಿಲ್ಲ. ಅದಕ್ಕೆ ಮಾಡಿಲ್ಲ. ಇವಾಗ ಒಂದು ಪೂಜೆ ಮಾಡಿಸೋಣ ಅನ್ನಿಸ್ತು. ನೀನು ಬರೋಕೆ ಆಗುತ್ತಾ? ಸರಿಯಮ್ಮ, ಬರ್ತೀನಿ. ನಾಳೆ ಹೋಗೋಣ. ಫ್ರೆಂಡು ಕಾರ್ ಇಸ್ಕೊಂಡು ಬರ್ತೀನಿ. ಸರಿನಪ್ಪ, ತಿಂಡಿ ತಿನ್ನು ಅಂದು ಅವರು ಒಳಗೆ ಹೋದರು. ಅವನು ಇನ್ನು ಗೊಂದಲದಲ್ಲಿ ಇದ್ದವ ತಿಂಡಿ ತಿಂದು ಆಫೀಸ್ ಕಡೆ ನಡೆದನು. ಅವನ ತಲೆ ತುಂಬ ಯೋಚನೆಗಳೇ. ಕಂಪನಿಯಲ್ಲಿ ಕುಳಿತವನಿಗೆ ಯಾಕೋ ಮನಸ್ಸಿಗೆ ನೆಮ್ಮದಿ ಸಿಕ್ಕಿಲ್ಲ ಅಂತ ಅನಿಸುತ್ತಿತ್ತು. ಯೋಚಿಸುತ್ತಾ ಇದ್ದವನ ಎದುರು ಫೈಲ್ ತಂದು ಇಟ್ಟಳು ಇಂಚರ. ಅವನು ಅವಳ ಮುಖ ನೋಡಿದ. ಅದಕ್ಕೆ ನೀವು ಸೈನ್ ಮಾಡಬೇಕು ಅಂದಾಗ ರಾಖಿಗೆ ಕೊಡಿ, ಮಾಡ್ತಾನೆ ಅಂದ. ಅವರದು ಆಗಿದೆ, ಈಗ ನೀವು ಮಾಡಿ ಎಂದಳು. ನೋಡಿ ಸೈನ್ ಮಾಡಿದ. ಅಲ್ಲ, ನೇನೆ ನನಗೆ ಒಂದು ಮಾತು ಹೇಳದೆ ಬಂದುಬಿಟ್ಟಿದ್ದೀರಾ? ಅವನೇನು ಹೇಳಲಿಲ್ಲ. ಹೇಳ್ರಿ ಮೇಲೆ ಅಂದಳು ಅವನ ಹತ್ತಿರ ಬಂದು ನಿಂತು. ಏನು ಅಂದ ಕುಳಿತ. ಹೇಳ್ರಿ, ಹೇಳ್ತೀನಿ ಅಂದವಳ ಮುಖ ನೋಡುತ್ತಾ ಎದ್ದು ನಿಂತನು. ಅವನೆದುರು ನಿಂತು, ಅಲ್ಲ, ನಾನು ನಿಮ್ಮ ಕಣ್ಣಿಗೆ ಜೋಕರ್ ಥರ ಕಾಣ್ತಿದ್ದೀನಾ? ಬಂದರೂ ಬಂದಿಲ್ಲ ಅಂತೀರಾ, ಮಾತಾಡ್ಸೋಕೆ ಬಂದರೆ ದೂರ ಹೋಗ್ತೀರಾ. ನೋಡೇ ಇಲ್ಲ ಅನ್ನೋ ಥರ ಇರ್ತೀರಾ. ನನ್ನ ಮೇಲೆ ನಿಮಗೆ ನಿಜವಾಗಿಯೂ ಪ್ರೀತಿ ಇಲ್ವಾ? ನಿಜವಾಗಲೂ ಇಲ್ಲ. ಆಫೀಸ್ನಲ್ಲಿ ಇದೆಲ್ಲ ಮಾತಾಡೋಲ್ಲ ಅಂತ ಅಂದಿದ್ರಿ. ಇವಾಗ ಅದೇ ಟಾಪಿಕ್ ಮಾತಾಡ್ತಿದ್ದೀರಾ. ನೋಡಿ, ಇಷ್ಟ ಇದ್ದರೆ ಕೆಲಸ ಮಾಡಿ, ಇಲ್ಲ ಅಂದರೆ ಬೇಡ. ನನ್ನ ತಲೆ ತಿನ್ನಬೇಡಿ. ಏನು ಆವಾಜಾಗ್ತಾ ಇದ್ದೀರಾ? ನಾನು ನಿಮಗೆ ಆಫೀಸ್ನಲ್ಲಿ ಕಾಟ ಕೊಡೋದು ಬೇಡ ಅಂದ್ಕೊಂಡಿದ್ದೆ. ಆದರೆ ಏನು ಮಾಡಲಿ? ನಿಮ್ಮ ಮುದ್ದು ಮುಸುಡಿ ನೋಡ್ತಿದ್ರೆ ನನಗೆ ಸುಮ್ಮನೆ ಇರಬೇಕು ಅಂತ ಅನಿಸೋದೇ ಇಲ್ಲ. ನಾನು ಪ್ರಪೋಸ್ ಮಾಡಿದಾಗಲೇ ಒಪ್ಪಿಕೊಂಡಿದ್ದರೆ ಇಷ್ಟೊತ್ತಿಗೆ ಒಂದು ಮಗುವಿಗೆ ತಂದೆ ಆಗ್ತಿದ್ರಿ ನೀವು. ನೋಡಿ, ಹೀಗೆಲ್ಲ ಮಾತಾಡಬೇಡಿ. ನಾನು ನಿಮಗೆ ಯಾವಾಗಲೂ ಹೇಳೋ ಮಾತು ಇವಾಗಲೂ ಹೇಳುವುದು. ನಾನು ಇಷ್ಟಪಡುವುದು ಒಂದೇ ಹುಡುಗಿನ. ಅವರು ಒಪ್ಪಲಿ ಬಿಡಲಿ, ನಾನು ಬೇರೆಯವರ ಕಡೆ ನೋಡೋದಿಲ್ಲ. ಅಯ್ಯೋ, ಎಂಥ ನಿಯತ್ತು ನನ್ನ ಹುಡುಗನಿಗೆ ಅಂತ ಅವನನ್ನು ನಿವಾರಿಸಿ ನಾಟಿಕೆ ತೆಗೆದವಳೆ. ಒಂದು ಹೇಳ್ತೀನಿ, ನಿಮ್ಮ ಮೆದುಳು ಇಲ್ಲದ ಈ ತಲೆಯಲ್ಲಿ ನೆನಪು ಇಟ್ಟುಕೊಳ್ಳಿ. ಏನು ಅಂದ ಹುಬ್ಬು ಗಂಟಿಗೆ ಮುಖ ಸಿಂಡರಿಸಿ. ಅವನ ಹತ್ತಿರ ಹೋದವಳೆ ಅವನ ಶರ್ಟ್ನ ಕೊರಳ ಪಟ್ಟಿಯನ್ನು ಹಿಡಿದು ಅವನನ್ನು ಸ್ವಲ್ಪ ಮುಂದಕ್ಕೆ ಎಳೆದುಕೊಂಡು ಅವನ ಮುಖವನ್ನೇ ನೋಡುತ್ತಾ, ನೀನು ಯಾವಳನ್ನಾದರೂ ಪ್ರೀತಿ ಮಾಡು, ಆದರೆ ನನ್ನ ಮದುವೆ ಮಾಡ್ಕೋ ಸಾಕು. ನಿನ್ನ ಕಣ್ಣಲ್ಲಿ ಇಟ್ಕೊಂಡು ಜೋಪಾನ ಮಾಡ್ತೀನಿ. ದಿನಕ್ಕೆ 50 ಮುತ್ತು ಕೊಡ್ತೀನಿ, ಆಯಿತಾ? ಅದು ಬಿಟ್ಟು ಅದು ಇದು ಅಂತ ಅಂದರೆ ನಿನ್ನನ್ನು ಸಾಯಿಸಿ ಅವಳನ್ನು ಸಾಯಿಸಿ ನಾನು ಸತ್ತೋಗ್ತೀನಿ. ಮೆಣಸಿನಕಾಯಿ, ಐ ಲವ್ ಯು ಅಂದವಳೆ ಅವಳನ್ನೇ ದೊಡ್ಡ ಕಣ್ಣು ಬಿಟ್ಟು ನೋಡುತ್ತಿದ್ದ ಅವನ ಕೆನ್ನೆ ಮೇಲೆ ಗಟ್ಟಿಯಾಗಿ ತುಟಿ ಹೊತ್ತಿ ಬಾಯ್ ಎಂದು ಫೈಲ್ ಹಿಡಿದು ಹೊರ ನಡೆದಳು. ಬಾಗಿಲ ಬಳಿಯಲ್ಲಿ ನಿಂತಿದ್ದ ರಾಖಿ ಅವಳನ್ನೇ ಕಣ್ಣು ಬಾಯಿ ಬಿಟ್ಟುಕೊಂಡು ನೋಡುತ್ತಿದ್ದ. ಸೈಡಿಗೆ ಹೋಗ್ತಿರೋ ಮಿಸ್ಟರ್ ಸೋರೆಕಾಯಿಯವರೇ ಅಂದು ಅವನನ್ನು ತಾನೇ ಸೈಡ್ಗೆ ತಳ್ಳಿ ಹೊರಗೆ ನಡೆದಳು. ಅವಳು ಹೇಳಿದ್ದನ್ನು ನೆನಪು ಮಾಡಿಕೊಳ್ಳುತ್ತಾ ಕರಬಡಿದ್ದವನಂತೆ ನಿಂತಿದ್ದ ಚಿರು. ಅವನಿಗೆ ಅವಳು ಹೇಳಿದ್ದು, ಮುತ್ತು ಕೊಟ್ಟಿದ್ದು ಎಲ್ಲವೂ ಶಾಕ್ ಆಗಿದ್ದಂತ ಸುಳ್ಳಲ್ಲ. ಕೆನ್ನೆ ಒರೆಸಿಕೊಳ್ಳುತ್ತಾ ಹುಗುಳು ನುಂಗಿಕೊಂಡು ನಿಂತವನ ಬಳಿ ಬಂದು, ಏನೋ ಮಗ ನಿನ್ನ ಲಕ್ಕು, ಹುಡುಗಿನ ಮೈ ಮೇಲೆ ಬಿದ್ದು ಪ್ರಪೋಸ್ ಮಾಡ್ತಾಳೆ, ಮುತ್ತು ಕೊಡ್ತಾಳೆ. ಏನು ಅದೃಷ್ಟವಂತನೋ ನೀನು.
ಸ್ವಲ್ಪ ಮುಚ್ಕೊಂಡು ಇರ್ತೀಯಾ? ಅವಳು ಇಲ್ಲಿಗೆ ಬರೋಕ್ಕೆ ಮೇನ್ ಕಾರಣ ನೀನೇ ನನ್ನ ಮಗನೇ. ಲಕ್ಕಂತೆ ಲಕ್ಕು. ಅವಳಿಗೆ ಏನೋ ಕಡಿಮೆ ಆಗಿದೆ, ನೋಡೋಕ್ಕೆ ಸೂಪರ್ ಆಗಿದ್ದಾಳೆ. ಒಪ್ಪಿಕೊಳ್ಳೋದು ತಾನೇ? ನನಗೆ ಏನೋ ನಿಂಗೆ ಇವಳೆ ಪರ್ಫೆಕ್ಟ್ ಅನಿಸುತ್ತೆ. ಯಾಕೆ ನನ್ನ ಜೀವ ತಿನ್ನೋಕ? ಅಲ್ಲ ಕಣೋ, ಸುಮ್ಮನೆ ಇರಲೋ ಸಾಕು. ನಂದೆ ನನಗೆ ಆದರೆ ಇವನು ಬೇರೆ. ಅವಳ ಕೈಗೆ ಸಿಗೋದು ಒಂದೇ, ನನ್ನ ಗುಂಡಿನ ನಾನೇ ತೋಡಿಕೊಳ್ಳೋದು ಒಂದೇ. ಏನೋ ಮಗ, ಅವಳು ಏನೋ ಮಾಡ್ತಾಳೆ ನಿನ್ನ? ಏನು ಮಾಡ್ತಾಳ? ಅವಳನ್ನು ಏನಾದರೂ ಮದುವೆ ಆದರೆ ಅಂತ ಇಟ್ಕೋ, ಮಟನ್ ಶಾಪ್ಗೆ ಕುರಿ ತಾನೇ ಹೋಗಿ ಕೂತ್ಕೊಂಡು ನನ್ನ ಕತ್ತರಿಸಿ ಅಂದಾಗೆ ಇರುತ್ತೆ. ಅವಳ ಜೊತೆ ನಾನು ವಾಸ ಮಾಡೋದು ತಿಳ್ಕೊ. ಮತ್ತೆ ಮದುವೆ ಆಗದೆ ಹಾಗೆ ಇರ್ತೀಯಾ? ಚಿರು ಏನು ಮಾತನಾಡದೆ ಸುಮ್ಮನಾದಾಗ ಅವಳನ್ನು ನೆನೆಸ್ಕೊಂಡು ನಿನ್ನ ಜೀವನ ಯಾಕೋ ಹಾಳು ಮಾಡ್ಕೊಳ್ತೀಯ? ಮೊದಲು ಎದೆ ಮೇಲಿರೋದನ್ನು ತೆಗೆಸು, ಆವಾಗಲೇ ನೀನು ನೆಟ್ಟಗೆ ಆಗೋದು. ಅದನ್ನು ಹೇಗೆ ತೆಗೆಸೋದು? ಎದೆ ಮೇಲಿರೋದನ್ನು ತೆಗೆಸಬಹುದು, ಆದರೆ ಹೃದಯದ ಒಳಗೆ ಇರೋದನ್ನು ಹೇಗೋ ತೆಗೆಸ್ತೀಯಾ? ನನ್ನ ಹೃದಯ ಪ್ರತಿದಿನ ಪ್ರತಿ ಕ್ಷಣ ಅವರನ್ನೇ ಬಯಸುತ್ತೋ, ಯಾವಾಗಲೂ ಅವರನ್ನೇ ಬಯಸುತ್ತೇನೆ ಕಣೋ. ಮರೆಯೋಕೆ ಆಗಲ್ಲ ಚಿರು. ನಾವು ಇಷ್ಟಪಟ್ಟಿದ್ದು ಸಿಗಲ್ಲ ಅಂದರೆ ನಮ್ಮನ್ನು ಇಷ್ಟಪಟ್ಟು ಹತ್ತಿರ ಬಂದಿರೋದನ್ನು ಪಡ್ಕೊಬೇಕೋ? ದೂರ ಮಾಡೋದು ತಪ್ಪು. ಸ್ವಲ್ಪ ಯೋಚಿಸು. ಅಂದು ಅವನು ಹೊರಗೆ ಹೋದನು. ಸುಮ್ಮನೆ ಕುಳಿತವನಿಗೆ ಇಬ್ಬನಿಯ ಮುಖ ಅತಿಯಾಗಿ ನೆನಪಾಗಿತ್ತು. ಅವನಿಗೆ ಇಂಚರ ಬಗ್ಗೆ ಅನುಕಂಪ ಮೂಡಿದ್ದರೂ ಯಾರು ಬರುವುದು ಅವನಿಗೆ ಇಷ್ಟ ಇರಲಿಲ್ಲ. ಅದನ್ನು ಯೋಚಿಸುತ್ತಾ ಕುಳಿತನು. ಮರುದಿನ ಬೆಳಗ್ಗೆ ಬೇಗನೆ ಎದ್ದ ಚಿರು ಹಾಗೂ ಸುಜಾತ ದೇವಸ್ಥಾನಕ್ಕೆ ಹೊರಟರು. ಟಿಫನ್ ರೆಡಿನಾ? ಮೆಟ್ಟಿಲು ಇಳಿದು ಕೇಳುತ್ತಾ ಬಂದ ವಿರಾಟ್. ರೆಡಿ ಬಾ, ಬೇಗ ಎದ್ದೇಳಬೇಕು ಅಲ್ವಾ ವಿರಾಟ್? ಸಾರಿ ಮಾಮ್, ಇವತ್ತು ಲೇಟ್ ಆಯಿತು. ವಿರಾಟ್, ಇವಾಗಲೇ ಯಾಕೆ ಕೆಲಸ ಮಾಡ್ತಿದ್ದೀಯಾ? ಅಮೇರಿಕಾಗೆ ಹೋಗೋದು ತಾನೇ? ಯಾಕತ್ತೆ, ನಿಮಗೇನಾದರೂ ಪ್ರಾಬ್ಲಮ್ಮಾ? ಅಯ್ಯೋ ಇಲ್ಲಪ್ಪ, ನನಗೆ ಯಾಕೆ ತೊಂದರೆ? ಕೇಳಿದೆ ಅಷ್ಟೆ. ಮಾಮ್, ಡ್ಯಾಡಿ ಎಲ್ಲಿ ಕಾಣ್ತಿಲ್ಲ? ಅವರು ಏನೋ ಕೆಲಸ ಇದೆ ಅಂತ ಹೊರಗೆ ಹೋದರು. ಆಫೀಸ್ಗೆ ಬರಲ್ಲ ಅಂತೆ ಅಂದರು. ಓಕೆ ಅಂದು ತಿಂಡಿ ತಿನ್ನುತ್ತಿದ್ದ ವಿರಾಟ್, ಮಾವ ತಿಂಡಿ ಮಾಡಿ ಅಂತ ತನ್ನ ಮಾವನ ಕೋಣೆಗೆ ತಟ್ಟೆ ಹಿಡಿದು ಬಂದರು ಸಂಧ್ಯಾ. ಅವನು ಹೋಗಿದ್ದಾನೇನಮ್ಮ? ಮಾವ, ಬೆಳಗ್ಗೆನೆ ಹೋದರು. ಪ್ರತಿ ವರ್ಷ ಈ ದಿನದಂದು ಆ ದೇವರಿಗೆ ಹೋಗಿ ಎಷ್ಟು ಸೇವೆ ಮಾಡುತ್ತಾನೆ. ಆದರೂ ಈ ಮನೆಗೆ ನೆಮ್ಮದಿನೇ ಸಿಗ್ತಿಲ್ಲ. ನಿಮ್ಮ ಮಗ ಸತ್ತವರ ನೆನಪಲ್ಲಿ ಪೂಜೆ ಮಾಡಿಸಿದರೆ ಏನು ಲಾಭ ಮಾವ? ನನಗೂ ಅಂತೂ ಒಮ್ಮೊಮ್ಮೆ ಅವರ ಈ ಹುಚ್ಚಾಟ ಅತಿ ಅನಿಸುತ್ತೆ. ಹುಚ್ಚಾಟ ಅಲ್ಲಮ್ಮ, ಪ್ರೀತಿ. ನನ್ನ ಹೆಂಡತಿ ಮಗನ ಮೇಲಿನ ಅವನ ಪ್ರೀತಿ. ಅವರು ಸತ್ತು 25 ವರ್ಷ ಆದರೂ ಅವನ ಪ್ರೀತಿ ಕಡಿಮೆ ಆಗಿಲ್ಲ ನೋಡು. ಅದೇ ನನಗೆ ನೋವು ನೀಡ್ತಿರೋದು ಮಾವ. ಸತ್ತಿರೋರನ್ನು ನೆನೆದು ಬದುಕಿ ಜೊತೆ ಬಾಳ್ತಿರೋ ನನಗೆ ನೋವು ನೀಡುತ್ತಿರುವುದು ಯಾರಿಗೂ ಗೊತ್ತಾಗ್ತಿಲ್ಲ. ಇದೇ ಉಪರ್ಯಾಸ ಅಂದರೆ ವ್ಯಂಗ್ಯವಾಗಿ ನಕ್ಕು ನುಡಿದಾಗ, ಅದು ಹಾಗಲ್ಲಮ್ಮ, ಹೇಳಿದೆ ಅಷ್ಟೆ. ಅವನ ಈ ನೋವಿಗೆ ನಾನೇ ಕಾರಣ ಆಗಿಬಿಟ್ಟೆ. ಅದಕ್ಕೆ ಅವನ ಮನದ ನೋವು ನನಗೆ ಅರ್ಥ ಆಗ್ತಿರೋದು. ಬಿಡಿ ಮಾವ, ನೀವು ಯಾಕೆ ನೊಂದ್ಕೊಳ್ತೀರಾ? ಅವನು ಸಂಜೆ ಮನೆಗೆ ಬಂದಾಗ ಏನು ಗಲಾಟೆ ಮಾಡಲ್ಲ. ವರ್ಷ ಪೂರ್ತಿ ಸಭ್ಯಸ್ಥ ಆಗಿರೋ ನಿಮ್ಮ ಮಗ ಇವತ್ತು ಕುಡಿದು ತೇಲಾಡಿಕೊಂಡು ಬರ್ತಾರೆ. ಅದು ನನಗೆ ಗೊತ್ತಿರೋ ವಿಷಯ. ಅದು ಗೊತ್ತಿದ್ದರೂ ನಾನು ಯಾಕೆ ಜಗಳ ಮಾಡಲಿ? ನೀವು ತಿಂಡಿ ತಿನ್ನಿ, ವಿರಾಟ್ ಆಫೀಸಿಗೆ ಹೊರಟಿದ್ದಾನೆ, ಕಳಿಸಿ ಬರ್ತೀನಿ. ಸರಿನಮ್ಮ, ನೀನು ನೊಂದ್ಕೊಂಬೇಡ, ಎಲ್ಲ ಸರಿಯಾಗುತ್ತೆ ಅಂದರು. ಸಂಧ್ಯಾ ತಲೆ ಆಡಿಸುತ್ತಾ ರೂಮ್ನಿಂದ ಹೊರಗೆ ಬಂದರು. ತಿಂಡಿ ಮಾಡುತ್ತಾ ಕುಳಿತರು ವೆಂಕಟನಾಥ ಅವರು. ವಿರಾಟ್ ಆಫೀಸ್ ದಾರಿ ಹಿಡಿದನು. ಸಂಧ್ಯಾ, ನಿನ್ನ ಮಗನಲ್ಲಿ ಮೊದಲಿದ್ದ ಯಾವ ಗುಣ ಕಾಣುತ್ತಿಲ್ಲ. ನನಗೆ ಯಾಕೋ ಅವನು ನಿನ್ನ ಕೈತಪ್ಪಿ ಹೋಗೋ ಎಲ್ಲ ಲಕ್ಷಣ ಕಾಣ್ತಿದೆ, ಹುಷಾರು. ಅತ್ತಿಗೆ, ನಂದು ಅದೇ ಯೋಚನೆ ಅಂದರು. ಮನೆಯಲ್ಲಿ ಏನೇ ಮನಸ್ತಾಪ ಇದ್ದರೂ ತವರು ಮನೆಯವರೆದುರು ಎಂದೂ ತೋರಿರಲಿಲ್ಲ, ಇಂದು ತೋರಲಿಲ್ಲ. ಮೈ ಮುರಿಯುತ್ತಾ ಕೆಳಗೆ ಬಂದ ಭುವಿ ಗುಡ್ ಮಾರ್ನಿಂಗ್ ಅನ್ನುತ್ತಾ ಡೈನಿಂಗ್ ಟೇಬಲ್ ಬಳಿ ಬರಲು, ನೀನು ದಿನ ಹೀಗೆ ಲೇಟಾಗಿ ಬಾ, ಲೇಟಾಗಿ ಎದ್ದೇಳು ಅಂತ ಜೋರು ಮಾಡಿದರು ಭುವಿ ಅಮ್ಮ ಸೀತಾ ಅವರು. ಇವಾಗ ಏನಾಯಿತು ಅಂದಾಗ ಅವನು ಆಗಲೇ ಆಫೀಸ್ಗೆ ಹೋದ. ನೀನು ಅವನ ಜೊತೆ ಬಂದಾಗಿಂದ ಮಾತಾಡಿದ್ದೇ ನೋಡಿಲ್ಲ. ನಾಳೆ ಮನೆಗೆ ಹೋಗ್ತೀವಿ, ನೆನಪು ಇಟ್ಕೋ ಅಂತ ಮೆಲ್ಲಗೆ ಅವಳ ಕಿವಿಯಲ್ಲಿ ಅಂದಾಗ, ಅತ್ತೆ, ಅದು ಯಾವ ಮಂತ್ರವಾದಿ ಹತ್ರ ನಿಮ್ಮ ಮಗನನ್ನು ಕರ್ಕೊಂಡೋಗಿದ್ರಿ? ಹುಡುಕಿದ್ರು ಮೊದಲಿನ ವಿರಾಟ್ ಒಂದು ಕ್ವಾಲಿಟೀಸ್ ಕಾಣಿಸ್ತಿಲ್ಲ. ನನಗೂ ಗೊತ್ತಿಲ್ಲ ಅವನಲ್ಲಿ ಇಷ್ಟೊಂದು ಬದಲಾವಣೆ ಹೇಗಾಯಿತು ಅಂತ. ಸಂಜೆ ಅವನು ಬಂದಾಗ ಮನೆಯಲ್ಲಿ ಇರ್ತೀನಿ, ಆವಾಗ ವಿಚಾರಿಸ್ಕೊಳ್ತೀನಿ ಅಂದು ಅವಳು ಹೇಳಿದಾಗ ಅವಳ ಅಮ್ಮ ಅತ್ತೆ ಇಬ್ಬರು ತಲೆ ಆಡಿಸಿದರು. ಮುಂದುವರೆಯುವುದು. ಸ್ನೇಹಿತರೆ, ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ.